ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸೂಕ್ಷ್ಮವತನದಲ್ಲಿ ಸ್ಮೃತಿ ಮಾಡುತ್ತಾ ಯಜ್ಞದ ಎಲ್ಲ ಆದಿರತ್ನರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಎಲ್ಲ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಶಿವತಂದೆ ಇವತ್ತು ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಈ ದಿನ ನಾವು ಪವಿತ್ರರಾಗಿರಬೇಕು, ನಮ್ಮ ಕಣ್ಣುಗಳನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು, ಯಾವುದೇ ವಿಕರ್ಮಗಳನ್ನು ಮಾಡಬಾರದು ಅನ್ನುವಂಥ ಅನೇಕ ವಿಚಾರಗಳನ್ನು ಹೇಳ್ತಾ ಸ್ಲೋಗನ್ನಲ್ಲಿ ಒಂದು ವಿಶೇಷವಾದ ಒಂದು ಸ್ಮೃತಿ ಸ್ವರೂಪರಾಗಲಿಕ್ಕೆ ಸುಂದರವಾದ ಒಂದು ಎಕ್ಸರ್ಸೈಸನ್ನು ಹೇಳಿದ್ದಾರೆ. ಆ ಕುರಿತಾಗಿ ಇವತ್ತು ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ಸ್ಲೋಗನ್ ಆಗಿದೆ, ಮಧುರ ಮಕ್ಕಳೇ, ಆತ್ಮವನ್ನ ಯಾವಾಗ ಎಲ್ಲಿ ಹೇಗೆ ಸ್ಥಿತ ಮಾಡಬೇಕೋ ಅಲ್ಲಿ ಸ್ಥಿತ ಮಾಡುವುದೇ ನಿಜವಾದ ಆತ್ಮಿಕ ಡ್ರಿಲ್ ಆಗಿದೆ ಅಂತ ಹೇಳಿದರು. ಆತ್ಮವನ್ನ ಯಾವಾಗ ಎಲ್ಲಿ ಹೇಗೆ ಸ್ಥಿತ ಮಾಡಬೇಕೋ ಹಾಗೆ ಸ್ಥಿತ ಮಾಡುವುದೇ ಆತ್ಮಿಕ ಡ್ರಿಲ್. ನಾವು ಕೂಡ ಬಹಳಷ್ಟು ಡ್ರಿಲ್ಗಳನ್ನು ಮಾಡುತ್ತೇವೆ. ಒಂದು ಬಾಡಿ ಎಕ್ಸರ್ಸೈಸ್, ಇನ್ನೊಂದು ಮೆಂಟಲಿ ಎಕ್ಸರ್ಸೈಸ್, ಆದರೆ ಇದು ಸೋಲ್ ಎಕ್ಸರ್ಸೈಸ್. ತುಂಬ ಡಿಫರೆನ್ಸ್ ಇದೆ. ಶಾರೀರಿಕ ವ್ಯಾಯಾಮಗಳನ್ನು ಮಾಡುವುದು ಅಥವಾ ಪ್ರಾಣಾಯಾಮಗಳನ್ನು ಮಾಡುವುದು ಬೇರೆ. ಇನ್ನು ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ, ಮನಸ್ಸನ್ನು ಏಕಾಗ್ರಗೊಳಿಸಿ ಸಂಕಲ್ಪಗಳನ್ನು ಕಡಿಮೆ ಮಾಡ್ತಾ ದೀರ್ಘ ಉಸಿರಾಟದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವಂತಹ ಒಂದಷ್ಟು ಧ್ಯಾನ ಮಾಡುವುದು ಇದು ಮನಸ್ಸಿನ ಎಕ್ಸರ್ಸೈಜ್. ಆದರೆ ಜಗತ್ತಿನಲ್ಲಿ ಒಂದೇ ಒಂದು ಯೂನಿವರ್ಸಿಟಿ ಸೋಲ್ ಎಕ್ಸರ್ಸೈಸ್ ಅನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯ, ಅದು ಈಶ್ವರೀಯ ವಿಶ್ವವಿದ್ಯಾಲಯ ಮಾತ್ರ. ಕಂಪ್ಲೀಟ್ ಆಗಿ ಆತ್ಮದ ಬಗ್ಗೆ ಇಲ್ಲಿಯ ತನಕ ಯಾರು ಮಾತಾಡಿಲ್ವೇನೋ ಅಂತ ಅಲ್ಲ, ಅನೇಕ ಶಾಸ್ತ್ರಗಳಲ್ಲಿ ಬಂದಿದೆ, ವೇದ ಉಪನಿಷತ್ತುಗಳಲ್ಲಿ ಬಂದಿದೆ, ಭಗವದ್ಗೀತೆಯಲ್ಲಿ ಬಂದಿದೆ, ವಚನಶಾಸ್ತ್ರದಲ್ಲಿ ಬಂದಿದೆ, ಆತ್ಮದ ಬಗ್ಗೆ ಉಲ್ಲೇಖ ಇದೆ. ಆದರೆ ಈ ಆತ್ಮದ ಕುರಿತಾಗಿ ಯಾರು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾರೆಯೋ, ಯಾರು ಸೃಷ್ಟಿಯ ಒಡೆಯನಾಗಿದ್ದಾರೋ, ಯಾರು ತ್ರಿಕಾಲಜ್ಞಾನಿ ತ್ರಿನೇತ್ರಿಯಾಗಿದ್ದಾರೆಯೋ ಆ ಶಿವತಂದೆಯೇ ಬಂದು ಈ ಆತ್ಮದ ಡ್ರಿಲ್ಲನ್ನು ಸಂಪೂರ್ಣವಾಗಿ ಮತ್ತು ವಿಧಿವತ್ತಾಗಿ ಕಲಿಸಿಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸಮಯದಲ್ಲಿ ಸ್ವಯಂ ಪರಂಪಿತ ಶಿವತಂದೆ ಪರಮಧಾಮದಿಂದ ಪರಕಾಯ ಪ್ರವೇಶ ಮಾಡಿ ಪ್ರಜಾಪಿತ ಬ್ರಹ್ಮರವರ ಮೂಲಕ ನಮಗೆ ಆತ್ಮಜ್ಞಾನವನ್ನು ಕೊಟ್ಟು, ಆತ್ಮದ ತಂದೆ ಪರಮಾತ್ಮನ ಸುವಿಸ್ತಾರವಾದ ಜ್ಞಾನವನ್ನು ಕೊಟ್ಟು, ಆತ್ಮ ಮತ್ತು ಪರಮಾತ್ಮರ ಮನೆಯಾಗಿರುವ ಪರಮಧಾಮದ ಬಗ್ಗೆ ಪೂರ್ತಿಯಾದಂಥ ಇತಿಹಾಸವನ್ನು ಅಥವಾ ಅಲ್ಲಿರುವ ಅಸ್ತಿತ್ವವನ್ನು ತಿಳಿಸಿ, ಅದಾದ ಮೇಲೆ ಈ ಲೋಕ ಜ್ಞಾನ, ತ್ರಿಕಾಲ ಜ್ಞಾನ, ಯುಗಗಳ ಜ್ಞಾನವನ್ನು
ಅರ್ಥ ಮಾಡಿಸುವುದರ ನಂತರ ರಾಜಯೋಗವನ್ನು ಕಲಿಸಿದ್ರು. ಜ್ಞಾನ ಆದಮೇಲೆ ಯೋಗ. ಹಾಗಾಗಿ ಮೊದಲು ಇನ್ಫಾರ್ಮೇಶನ್ ಕೊಡ್ತಾರೆ, ಅದಾದ ನಂತರ ಪ್ರಾಕ್ಟಿಕಲ್ ಅಲ್ಲಿ ಯೋಗದಲ್ಲಿ ತರ್ತಾರೆ. ಯೋಗೇಶ್ವರನಾದ ಸ್ವಯಂ ಪರಂಪಿತ ಶಿವತಂದೆ ಮಾತ್ರನೇ ನಮಗೆ ಆ ಸದಾಶಿವನೇ ಸದಾ ಕಾಲದ ಸರ್ವಶ್ರೇಷ್ಠ ಆತ್ಮಿಕ ಯೋಗವನ್ನು ಕಲಿಸ್ಲಿಕ್ಕೆ ಸಾಧ್ಯ. ರಾಜಯೋಗ, ರಾಜ ಅಂತಂದ್ರೆ ನಾನೇ ಆಗಿದ್ದೇನೆ, ಆತ್ಮರಾಜ ಆಗಿದೆ. ಈ ಶರೀರದಲ್ಲಿ ಇಂದ್ರಿಯಗಳು ಮಂತ್ರಿ ಆಗಿದ್ರೆ ರಾಜ ಆತ್ಮನೇ ಆಗಿರುವ ಕಾರಣ ಇದು ರಾಜಯೋಗ ಅಂತಂದ್ರೆ ನಾನು ಆತ್ಮನೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಒಂದು ಯೋಗ ಆಗಿದೆ. ಹಾಗಾಗಿ ಇದು ರಾಜಯೋಗ, ಮಂತ್ರಿ ಯೋಗ ಅಲ್ಲ. ಮನಸ್ಸಿನಿಂದ ಮಾಡುವಂಥದ್ದು ಮಂತ್ರಿಯೋಗ, ದೇಹದ ಇಂದ್ರಿಯಗಳು ದೇಹದಿಂದ ಮಾಡುವಂಥದ್ದು ಪ್ರಜಾಯೋಗ. ಪ್ರಜಾ ಆದಮೇಲೆ ಮಂತ್ರಿ ಆದಮೇಲೆ ರಾಜ. ಯಾರಿಲ್ಲಿ? ಆತ್ಮ. ನಾನು ಆತ್ಮ ರಾಜ. ಎಚ್ಚೆತ್ತುಕೊಂಡು ಆತ್ಮದ ಸ್ಮೃತಿಯಲ್ಲಿ ಬಂದು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಯೋಗವನ್ನೇ ರಾಜಯೋಗ. ಎಲ್ಲ ಯೋಗಗಳಿಗೂ ರಾಜ, ಎಲ್ಲ ಯೋಗಗಳಿಗೂ ಶ್ರೇಷ್ಠ ಆಗಿರ್ತಕ್ಕಂತಹ ಯೋಗ ಯಾವುದು ಅಂದರೆ ನಮ್ಮನ್ನು ನಾವು ಆತ್ಮಿಕ ಸ್ಮೃತಿಯಲ್ಲಿ ಸ್ವಸ್ವರೂಪದಲ್ಲಿ ತಂದುಕೊಂಡು ನನ್ನ ತಂದೆ ಪರಮಾತ್ಮ ಅನ್ನುವಂತಹ ಯಥಾರ್ಥದಲ್ಲಿ ಶಿವತಂದೆಯನ್ನು ಸ್ಮೃತಿ ಮಾಡುವುದೇ ರಾಜಯೋಗ. ಇದು ಆತ್ಮಿಕ್ ಎಕ್ಸರ್ಸೈಸ್. ನಾವು ಕೂಡ ಇದರಲ್ಲಿ ಪಾಂಚ ಸ್ವರೂಪಗಳನ್ನು ಮಾಡ್ತೇವೆ. ಒಂದು ಅನಾದಿ, ಆದಿ, ಪೂಜ್ಯ, ಬ್ರಾಹ್ಮಣ, ಫರಿಸ್ತ. ಅನಾದಿ ಸ್ವರೂಪ ಅಂದರೆ ಮೂಲ ಅಸ್ತಿತ್ವದಲ್ಲಿ ನಾನು ಯಾರಾಗಿದ್ದೇನೆ, ಯಾವ ಸ್ವರೂಪದಲ್ಲಿದ್ದೇನೆ, ಎಲ್ಲಿಂದ ಬಂದಿದ್ದೇನೆ, ನನ್ನ ಮೂಲ ಶಕ್ತಿ ಯಾವುದು, ನನ್ನ ನಿಜ ಅಸ್ತಿತ್ವ ಏನು ಅನ್ನುವಂಥ ಯಥಾರ್ಥ ಆತ್ಮಜ್ಞಾನವನ್ನು ಅರಿಯದೆ ಆತ್ಮಿಕ ಎಕ್ಸರ್ಸೈಸ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನಾದಿ ಸ್ವರೂಪದನ್ನ ಯಾರು ಕಲಿಸಿಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ಒಬ್ಬ ಈಶ್ವರ ಮಾತ್ರ ಕಲಿಸಿಕೊಡ್ಲಿಕ್ಕೆ ಸಾಧ್ಯ. ಆತ್ಮದ ಮೂಲ ಅನಾದಿ ಅಂತಂದ್ರೆ ನಾನು ಪರಮಧಾಮದಲ್ಲಿ ಯಾವ ನನ್ನ ಮೂಲ ಸ್ವಸ್ವರೂಪದ ಅಸ್ತಿತ್ವದಲ್ಲಿ ಇದ್ದೇನೋ ಅದೇ ಸ್ವರೂಪವನ್ನು ಇಮರ್ಜ್ ಮಾಡಿಕೊಂಡು ಆ ಸ್ವರೂಪದಲ್ಲಿ ಸ್ಥಿತನಾಗುವುದನ್ನು ಅನಾದಿ ಸ್ವರೂಪ. ಆದಿ ಮಧ್ಯ ಅಂತ್ಯಗಳಿಲ್ಲದ ಅನಾದಿ ಸ್ವರೂಪ ನನ್ನದು. ಎಂದಿಗೂ ಪರಿವರ್ತನೆ ಆಗದಿರುವ ಸದಾ ಸ್ಥಿರ ಸ್ವರೂಪ ನನ್ನದು. ಮೂಲ ಅವಿನಾಶಿ ಅಸ್ತಿತ್ವ ನನ್ನದು ಅನ್ನುವಂತಹ ಆತ್ಮ ಜಾಗೃತಿಯನ್ನು ಮಾಡಿಕೊಂಡು ಮೂಲ ನಿರಾಕಾರ ಸ್ವಸ್ವರೂಪದಲ್ಲಿ ಸ್ಥಿತರಾಗೋದೇನಿದೆ ಅದು ಒಂದು ಮಾತ್ರ ಆತ್ಮದ ಎಕ್ಸರ್ಸೈಸ್. ಪಾಂಚ ಸ್ವರೂಪಗಳಲ್ಲಿ ಅನಾದಿ ಸ್ವರೂಪ ಮಾತ್ರ ನನ್ನ ಆತ್ಮಿಕ ಎಕ್ಸರ್ಸೈಸ್ ಅಲ್ಲಿ ಬರುತ್ತೆ. ದೇವತಾ ಸ್ವರೂಪ ಏನಿದೆ, ಸತ್ಯ ತ್ರೇತಾದಲ್ಲಿ ನಾವು ದೇವತೆಗಳಾಗಿದ್ವಿ ಅಂದ್ರೆ ಅದು ಪಾತ್ರದ ಸ್ವರೂಪ. ಆತ್ಮ ಅಲ್ಲಿ ಮರ್ಜ್ ಆಗಿರುತ್ತೆ, ಇಮರ್ಜ್ ದೇವಾತ್ಮ ಆಗಿರುತ್ತೆ, ಅಲ್ಲಿ ಪಾತ್ರ ಇಮರ್ಜ್ ಆಗಿರುತ್ತೆ. ಬಹಳಷ್ಟು ಜನ ಈ ಮಿಸ್ಗೈಡನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಸತ್ಯ ತ್ರೇತಾಯುಗದಲ್ಲಿ ಆತ್ಮಿಕ ಸ್ವರೂಪದಲ್ಲಿ ಇರ್ತೀವಿ, ಆತ್ಮಿಕ ಸ್ವರೂಪದಲ್ಲಿ ಇರ್ತೀವಿ ಅಲ್ಲ. ಯಾಕಂದ್ರೆ ಇವರಿಗೆ ಫಸ್ಟ್ ಆಫ್ ಆಲ್ ಆತ್ಮಿಕ ಸ್ವರೂಪ ಅನ್ನೋದೇ ಅರ್ಥ ಆಗಿಲ್ಲ. ಆತ್ಮಿಕ ಸ್ವರೂಪ, ಆತ್ಮಿಕ ಸ್ಮೃತಿ ಅಂದ್ರೆ ಯಾವಾಗ ನೀನು ಆತ್ಮ ಅಂತ ಎಚ್ಚರ ಇದೆಯಾ ಅಂತಂದ್ರೆ ಸಂಪೂರ್ಣವಾಗಿ ನಿನ್ನ ತಂದೆ ನೆನಪಿರ್ಬೇಕಲ್ಲಿ. ಆತ್ಮ ಅಂದ ತಕ್ಷಣ ಈಗ ನಾನು ಯಾರು ಅಂತ ಪ್ರಜ್ಞೆ ಇದೆ ಅಂದ್ರೆ ನಮ್ಮ ಅಪ್ಪ ಯಾರು, ನನ್ನ ಮನೆ ಯಾವುದು, ನನ್ನ ನೌಕರಿ ಯಾವುದು ಎಲ್ಲರೂ ಕೂಡ ನೆನಪಿರುತ್ತೆ. ಹೇಗೋ ಪ್ರಜ್ಞೆ ಇದ್ದಾಗ ಇದಕ್ಕೆ ಪರಿಪೂರ್ಣ ಪ್ರಜ್ಞೆ ಅಂತ ಕರಿತೀವಿ. ಸತ್ಯುಗದಲ್ಲಿ ಒಂದು ವೇಳೆ ಆತ್ಮಿಕ ಸ್ಮೃತಿ ಇದ್ದದ್ದೇ ಆದರೆ ಅಲ್ಲಿ ಆತ್ಮ ಅಂತ ತಿಳ್ಕೊಂಡಿದ್ದಾರೆ ಅಂತ ನೀವು ಭಾವಿಸ್ತೀರಿ ಅಷ್ಟೇ, ಅದಲ್ಲ. ಆತ್ಮ ಅಂತ ತಿಳ್ಕೊಂಡ್ರೆ ಅಲ್ಲಿ ಪರಮಾತ್ಮನ ಸ್ಮೃತಿ ಅಡಕವಾಗಿರಬೇಕು, ಪರಮಧಾಮದ ಸ್ಮೃತಿ ಇರಬೇಕು, ತನ್ನ ಅನಾದಿ ಅಸ್ತಿತ್ವವೇ ಇರಬೇಕು, ನಿರಾಕಾರ ಸ್ವಸ್ವರೂಪವೇ ಇರಬೇಕು ಹೊರತಾಗಿ ಆತ್ಮ ಅಭಿಮಾನಿನೇ ಆಗಿರಬೇಕು ಹೊರತಾಗಿ ಪಾತ್ರ ಅಭಿಮಾನಿ ಆಗೋದಿಲ್ಲ.
ಆತ್ಮದ ಸ್ವರೂಪ, ಆತ್ಮದ ಸ್ಮೃತಿ ಇಮರ್ಜ್ ಆಗಿದ್ರೆ ಅಲ್ಲಿ ಪಾತ್ರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪರಮಾತ್ಮನ ಸ್ಮೃತಿ, ಪರಮಧಾಮದ ಸ್ಮೃತಿ ಇರಲೇಬೇಕಾಗತ್ತೆ. ಅಣ್ಣವರೇ, ಮುರಳಿಗಳಲ್ಲಿ ಬಂದಿದೆ ಅಲ್ವಾ, ಎಷ್ಟೋ ಕಡೆ ನೀವಲ್ಲಿ ಸತೋಪ್ರಧಾನ ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀರಿ ಅಂತ ಬಾಬಾರವರು ಹೇಳಿದ್ದಾರೆ. ಹೌದು, ಯಾಕಂದ್ರೆ ಎಲ್ಲಿಯೂ ಕೂಡ ಬಾಬಾ ಆತ್ಮ ಬೇರೆ ಪಾತ್ರ ಬೇರೆ ಎನ್ನುವ ಆಪರೇಷನ್ ಅನ್ನು ಕ್ಲಿಯರ್ ಕಟ್ ಆಗಿ ಮಾಡಿಲ್ಲ. ಇದು ಡ್ರಾಮಾ, ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನೀನು ಆತ್ಮ ಅಷ್ಟು ಶ್ರೇಷ್ಠ, ಇದು ಪಾತ್ರ ಸುಮ್ಮನೆ ಅಂತ ಇಷ್ಟಕ್ಕೆ ನೀವು ಇದನ್ನು ಪೂರ್ತಿ ಗೌಣ ಮಾಡಿ ಮಾತಾಡಿ ಆತ್ಮವನ್ನೇ ಪ್ರಧಾನ ಮಾಡಿ ಶ್ರೇಷ್ಠ ಸಪರೇಟ್ ಆಗಿ ಇದನ್ನು ಬೇರ್ಪಡಿಸಿಬಿಟ್ರೆ ನಾವೆಲ್ಲ ಪಾತ್ರಧಾರಿಗಳಿಗೆ ಈಗ ಆಲ್ರೆಡಿ ಪಾತ್ರ ಸಾಕಾಗಿ ಹೋಗಿದೆ. ಈ ಗೋಳು ನಮಗೆ ಬೇಡವೇ ಬೇಡ, ನಮಗೆ ಮುಕ್ತಿ ಕೊಡು, ಮೋಕ್ಷ ಕೊಡು, ನಾವು ನಿನ್ನಲ್ಲಿ ಒಂದಾಗ್ಬಿಡ್ತೀವಿ, ಬ್ರಹ್ಮಾಂಡದಲ್ಲಿ ಲೀನ ಆಗ್ಬಿಡ್ತೀವಿ ಅಂತ ಕಾಯ್ಕೊಂಡು ಕೂತಿರೋರಿಗೆ ಇದೇನಿಲ್ಲ, ಇದು ಪಾತ್ರ ಸುಮ್ಮನೆ. ಅಲ್ಲಿ ಸತೋ ರಜೋ ತಮದಲ್ಲಿ ಮಾಡ್ಕೊಂಡು ಇಳಿತೀರಿ, ನೀವು ಪಾತ್ರಧಾರಿ ಸುಮ್ಮನೆ ವಿಸ್ಮೃತಿಯಾಗಿ ಮಾಡ್ತೀರಿ ಅಂದರೆ ಮತ್ತೆ ನಮಗೆ ಪಾತ್ರ ಮಾಡುವಂಥ ನಶೆ ಬರೋದಿಲ್ಲ, ಮತ್ತೆ ನಾನು ಶ್ರೇಷ್ಠ ಆಗಬೇಕು ಅನ್ನುವಂಥ ಛಲ ಬರೋದಿಲ್ಲ. ಡ್ರಾಮಾನುಸಾರ ಇದು ಆಗಲೇಬೇಕು, ಆದರೆ ಆಗುವ ಮನಸ್ಸು ನೀವು ಮಾಡೋದಿಲ್ಲ. ಬರೀ ಆತ್ಮದ ಬಗ್ಗೆ ಪ್ರಧಾನವಾಗಿ ಆತ್ಮದ ಸುಖ, ಆತ್ಮದ ಗುಣ, ಆತ್ಮದ ತಂದೆ, ಆತ್ಮದ ಮನೆ ಬಗ್ಗೆ ಅತಿಯಾಗಿ ಹೇಳಿ ಆತ್ಮವನ್ನು ಶ್ರೇಷ್ಠ, ನೀವು ಹೆಂಗಿದ್ರೆ ಹಂಗೆ ನೀವು ಇರಿದ್ಬಿಡಿ ಅಂತ ಹೇಳ್ಬಿಟ್ರೆ ಪಾತ್ರದ ಅವಶ್ಯಕತೆ ಬೀಳೋದಿಲ್ಲ ನಮಗೆ. ಅದಕ್ಕೆ ಸ್ವಲ್ಪ ಇದನ್ನು ಮರ್ಜ್ ಮಾಡಿ ಆತ್ಮವನ್ನು ಇಲ್ಲಿ ಇಮರ್ಜ್ ಯಾವುದು ಜಾಸ್ತಿ ಮಾಡ್ತಾರೆ ಅಂದರೆ ಸತ್ಯತ್ರೇತ. ಯಾಕಂದ್ರೆ ಶಿವತಂದೆ ಉದ್ದೇಶ ಈ ಸಮಯದಲ್ಲಿ ಅದೇ ಆಗಿದೆ. ನಾವು ಆತ್ಮಿಕ ಸ್ವರೂಪದಲ್ಲಿ ಬಂದು ಪರ್ಮನೆಂಟ್ ಆಗಿ ಅನಾದಿ ಸ್ವರೂಪದಲ್ಲಿ ಉಳ್ಕೊಳ್ಳುವಂಥ ಒಂದು ಅವಶ್ಯಕತೆ ಪರಮಾತ್ಮನಿಗಿಲ್ಲ. ಪರಮಧಾಮದ ನೆನಪಿರಬೇಕಷ್ಟೇ. ಯಾಕೆ ಅಂದ್ರೆ ಶರೀರ ಬಿಟ್ಟರೆ ಸೀದಾ ನೀವು ಮನೆಗೆ ಬರಬೇಕಾಗಿದೆ ಅದಕ್ಕೆ. ಆದರೆ ಹಂಗಂತ ಹೇಳ್ಬಿಟ್ಟು ಅಲ್ಲೇ ಕೂಡುವಂಥ ವಿಚಾರ ಇರಬಾರ್ದು. ನೀವು ಬರೀ ಆತ್ಮದ ಆನಂದದಲ್ಲೇ ಮುಳುಗಿ ಪಾತ್ರವನ್ನು ಪೂರ್ತಿ ಮರೆತು ಬಿಟ್ರೆ ಇದನ್ನು ಬಾಬರವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವರು ಬಂದಿರೋದು ಬರೀ ಪರಮಧಾಮಕ್ಕೆ ಕರೆದುಕೊಂಡು ಹೋಗೋದಕ್ಕಲ್ಲ, ಸತ್ಯಯುಗವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿರೋದು. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿರೋದು. ಹಾಗಾಗಿ ದೇವತಾ ಧರ್ಮವನ್ನು ಪ್ರಜ್ವಲನೆಗೊಳಿಸಲೇಬೇಕು. ದೇವತಾ ಧರ್ಮದ ಬಗ್ಗೆ ಅಷ್ಟೊಂದು ಮಹಿಮೆ ಮಾಡಲೇಬೇಕು, ಅದರ ಬಗ್ಗೆ ವೈಭವೀಕರಣ ಮಾಡಲೇಬೇಕಾಗಿದೆ. ಯಾಕಂದರೆ ನಾವು ಮತ್ತೆ ಪಾತ್ರ ಸಾಕಾಗಿರೋರು ಪಾತ್ರದ ಹುಚ್ಚಿಡಿಸಿಕೊಂಡು ಮತ್ತೆ ಪಾತ್ರಕ್ಕಾಗಿ ಪುರುಷಾರ್ಥ ಮಾಡಿ ಮತ್ತೆ ದೇವಾತ್ಮರಾಗಬೇಕು ಅನ್ನುವಂಥ ಸಂಕಲ್ಪದಲ್ಲಿ ಬರಬೇಕು. ಇದು ಡ್ರಾಮಾ ಅನುಸಾರ ಪರಮಾತ್ಮ ಶಿವ ತಂದೆ ಉದ್ದೇಶ ಆಗಿರೋದ್ರಿಂದ ನಮಗೆ ಸತ್ಯುಗವನ್ನು ಹೈಲೈಟ್ ಮಾಡ್ತಾರಷ್ಟೆ. ಆದರೆ ಅಲ್ಲಿಯೂ ಕೂಡ ಆತ್ಮದ ಸಂಪೂರ್ಣ ಸ್ಮೃತಿ ಇರೋದಿಲ್ಲ, ಪಾತ್ರದ ಸ್ಮೃತಿನೇ ಇರುತ್ತೆ. ಬಲೆ ಶ್ರೇಷ್ಠ ನಾನು ಅಂತ ಇರುತ್ತೆ, ಸತೋ ಪ್ರಧಾನ ಇರುತ್ತೆ. ಅಲ್ಲಿ ಪ್ರಕೃತಿ ಸತೋ ಪ್ರಧಾನ, ಪ್ರಕೃತಿಯಿಂದ ಆಧಾರಿತವಾಗಿರ್ತಕ್ಕಂಥ ಶರೀರಗಳು ಸತೋ ಪ್ರಧಾನ. ಆ ಪ್ರಕೃತಿ, ಆ ಶರೀರ, ಆ ಅನ್ನ ಸತೋ ಪ್ರಧಾನ ಇರೋದ್ರಿಂದ ಅಲ್ಲಿನ ಮನಸ್ಸು, ಸಂಕಲ್ಪಗಳು ಶ್ರೇಷ್ಠ ಸತೋ ಪ್ರಧಾನ. ಹಾಗಾಗಿ ಆ ಪ್ರಪಂಚವೇ ಸತೋ ಪ್ರಧಾನ, ಆ ಪಾತ್ರವೆಲ್ಲವೂ ಸತೋ ಪ್ರಧಾನವಾಗುತ್ತೆ ಅಷ್ಟೆ. ಸತೋ ಪ್ರಧಾನ, ಸತೋ ರಜೋ ತಮೋ, ಇಷ್ಟು ಈ ನಾಟಕದ ಉದ್ದೇಶ ಆಗಿರೋದ್ರಿಂದ ನಾವು ದೇವಾತ್ಮರ ಸ್ವರೂಪವನ್ನು ಎಕ್ಸರ್ಸೈಸ್ ಮಾಡ್ತೀವಲ್ಲ ಪಾಂಚ ಸ್ವರೂಪಗಳಲ್ಲಿ, ಅದು ಕೂಡ ಮನಸ್ಸಿನ ಎಕ್ಸರ್ಸೈಸ್ ಅಷ್ಟೇ, ಒಂದು ಇಮ್ಯಾಜಿನೇಷನ್ ಅಷ್ಟೇ. ನಾನು ಆತ್ಮ ಇಲ್ಲ ಆ ಸ್ವರೂಪದಲ್ಲಿ, ನನ್ನ ಆತ್ಮಕ್ಕೆ ಕೈ ಇಲ್ಲ, ಬಾಯಿ ಇಲ್ಲ, ಶರೀರ ಇಲ್ಲ, ನನ್ನ ಆತ್ಮ ನಿರಾಕಾರಿ, ನಾನು ಅವಿನಾಶಿ, ನಾನು ಸಂಪೂರ್ಣ, ನಾನು ಸಂಪನ್ನ, ನಾನು ದೈವಿ ಗುಣ ಹೊಂದಿದವನಲ್ಲ, ಆತ್ಮೀಯ ಗುಣ ಹೊಂದಿದವನು. ನಾನು ಆತ್ಮೀಯ ಗುಣನೇ ಬೇರೆ, ದೈವಿ ಗುಣಗಳೇ ಬೇರೆ. ಆತ್ಮ ಅವಿನಾಶಿ, ಪಾತ್ರ ವಿನಾಶಿ. ಆತ್ಮ ಸ್ಥಿರ, ಪಾತ್ರ ಪರಿವರ್ತನ. ಆತ್ಮಕ್ಕೆ ಒಬ್ಬ ತಂದೆ ಬಿಟ್ಟರೆ ಮತ್ಯಾವ ಸಂಬಂಧಗಳಿಲ್ಲ, ಪಾತ್ರಕ್ಕೆ ಅನೇಕ ಜನ್ಮದ ಅನೇಕ ಸಂಬಂಧಗಳಿದೆ. ಹಾಗಾಗಿ ಇಲ್ಲಿ ಆತ್ಮನೇ ಬೇರೆ, ಪಾತ್ರನೇ ಬೇರೆ ಆಗಿರೋದ್ರಿಂದ ನಾವು ದೇವತಾ ಸ್ವರೂಪ ಇಮರ್ಜ್ ಮಾಡಿಕೊಂಡಾಗ ಮನಸ್ಸಿನ ಮೂಲಕ, ಯಾಕಂದರೆ ನಮಗೆ ಆತ್ಮ ಆಗಬೇಕನ್ನೋ ಹುಚ್ಚು ಭಾಳ ಜನಕ್ಕಿಲ್ಲ. ಈ ಆಟದಿಂದ ನಾವು ಹೊರಗಡೆ ಉಳಿಬೇಕು ಅನ್ನೋದಿಲ್ಲ, ಅಥವಾ ಸ್ಥಿರವಾದ ಮುಕ್ತಿಯ ಸ್ವರೂಪವನ್ನು ಅನುಭವ ಮಾಡಬೇಕು, ಜೀವನ ಮುಕ್ತಿ ಅಂತ ಉದ್ದೇಶ ಇಲ್ಲ. ಅವರಿಗೇನು, ಈಗ ನನಗೆ ಸರಿಯಿಲ್ಲ ಶರೀರ, ಸರಿಯಿಲ್ಲ ಸಂಬಂಧ, ಸರಿಯಿಲ್ಲ ಸಂಪತ್ತು, ನನಗೆ ಒಳ್ಳೆ ಶರೀರ ಕೊಡು, ಒಳ್ಳೆ ಸಂಪತ್ತು ಕೊಡು, ಒಳ್ಳೆ ಸಂಬಂಧ ಕೊಡು, ಶ್ರೇಷ್ಠ ಜೀವ ಕೊಟ್ಟುಬಿಡು ಸಾಕು ನನಗೆ, ನಾನೇ ಯಾಕೆ ಪರಮಧಾಮದಾಗ ನಿನ್ನ ಹತ್ರ ಬಂದು ಕೂತ್ಕೊಳ್ಳಿ ಅನ್ನೋರೇ ಅಲ್ಲ.
ಕೊಡಕ್ಕೂ ಇಲ್ಲ ಅನ್ಕೊಳ್ಳಿ, ಅನ್ಕೊಳ್ಳಕ್ಕೂ ನಾವು ತಯಾರಿಲ್ಲ. ಪರಮಾತ್ಮನ ಜೊತೆಗಿರ್ತೀವಿ ಅನ್ನಕ್ಕೆ ಯಾರಿಗೂ ಇಷ್ಟ ಇಲ್ಲ. ಬಾಯಲ್ಲೂ ಹೇಳ್ತಾ ಇಲ್ಲ ಸ್ವರ್ಗಕ್ಕೆ ಹೋಗ್ಬೇಕು ಲಕ್ಷ್ಮೀನಾರಾಯಣ ಆಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು ಲಕ್ಷ್ಮಣ. ಅರೆ ಅಂದ್ರೆ ಪಂಚತತ್ವಗಳಿರುವ ಸತೋಪ್ರಧಾನದ ಈ ಪ್ರಕೃತಿಯೇ ನಿಮಗೆ ಇಷ್ಟ ಆಯ್ತಲ್ಲ ಹೊರತಾಗಿ ಪರಮ ಪವಿತ್ರವಾದ ಪಾವನ ಪರಮ ತಂದೆ ಶಿವತಂದೆ ಇರುವಂತ ಪರಮಧಾಮ ನಿಮಗೆ ಇಷ್ಟ ಆಗಲಿಲ್ಲ. ಎಷ್ಟು ಜನಕ್ಕೆ ಇದು ಇಷ್ಟ ಆಯಿತು? ಮಮ್ಮರವ್ರಿಗೆ ಇದು ಇಷ್ಟ ಆಯಿತು, ಅದಕ್ಕೆ ಅನಾದಿ ಸ್ಮೃತಿಯಲ್ಲಿ ಇರ್ತಾ ಇದ್ರು. ಅವ್ರಿಗೆ ಯಾವಾಗಲೂ ಅನಾದಿ ಸ್ಮೃತಿಯಲ್ಲಿ ಇರ್ತಿದ್ರು. ನಂಬರ್ 1 ಬಂದ್ರು ಅವರು. ಇದು ಬೈ ಪ್ರಾಡಕ್ಟ್. ನಂಬರ್ 1 ಬಂದವರು ಅಲ್ಲೇ ಕೂತು ಬಿಡ್ತಾರೆ, ಅಲ್ಲೇ ಕೂಡ್ತಾರೇನು ಇಲ್ಲ. ಹಂಗಂತ ಮಮ್ಮನೂ ಕೂಡ ಅಲ್ಲೇ ಇರಬೇಕಂತ ಯೋಚನೆ ಮಾಡಿದ್ರೆ ಇಲ್ಲ. ಅವರು ಸೂಕ್ಷ್ಮ ಅರ್ಥ ಮಾಡ್ಕೊಂಡ್ರು, ಏನು ಈ ಪಾತ್ರ ಫಿಕ್ಸ್ ಆಗಿ ಹೋಗಿದೆ ನಾಟಕದಲ್ಲಿ. ಸತ್ಯುಗದಲ್ಲಿ ನಾವು ಲಕ್ಷ್ಮೀನಾರಾಯಣ ಆಗ್ಲೇಬೇಕು, ಆಗ್ತೀವಿ. ಆದರೆ ಈ ಸಂಗಮದಲ್ಲಿ ನಾನು ಯಾವುದರಿಂದ ವಂಚಿತ ಆಗಬಾರದು? ಮತ್ತೆ 2500 ವರ್ಷ ಅದೇ ದೇವತಾ ಅದೇ ಒಂದು ಜೀವನ ಮಾಡೋದು ಇದ್ದೇ ಇದೆ. ಪಾತ್ರದ ಸ್ಮೃತಿಯಲ್ಲಿ ಅನೇಕ ಸಂಬಂಧಗಳಲ್ಲಿ ಬರೋದಿದೆ. ಆದರೆ ಈ ಸಂಗಮ ಯುಗದಲ್ಲಿ ನಾನು ಆತ್ಮ ನನ್ನ ಮೂಲ ಅನಾದಿ ಸ್ವರೂಪದಲ್ಲಿ, ನಿರಾಕಾರ ಸ್ವರೂಪದಲ್ಲಿ, ಅವಿನಾಶಿ ಸ್ವರೂಪದಲ್ಲಿ, ಸಂಪನ್ನ ಸ್ವರೂಪದಲ್ಲಿದ್ದು ನನ್ನ ತಂದೆ, ನನ್ನ ಮನೆ, ನನ್ನ ಮೂಲ ಅಸ್ತಿತ್ವ ಸ್ಮರಣೆ ಮಾಡಲಿಕ್ಕಿರುವಂಥ ಏಕೈಕ ಜನ್ಮದ ಅಲ್ಪ ಸಮಯವನ್ನು ನಾನು ಕಂಪ್ಲೀಟ್ ಆಗಿ ಆತ್ಮಾನಂದಕ್ಕಾಗಿಯೇ ಮೀಸಲಿಡಬೇಕು ಅಂತ ಅನಾದಿ ಸ್ವರೂಪ, ಬೀಜ ಸ್ವರೂಪ, ಕರ್ಮಾತೀತ ಸ್ವರೂಪ, ಬಿಂದು ಸ್ವರೂಪದಲ್ಲಿ ಉಳ್ಕೊಂಡ್ರು. ನಮ್ಮ ಇದನ್ನು ಮಾಡಕ್ಕೆ ಬಂದರೆ ನಂಬರ್ 1 ನೀವಾಗ್ಬಿಡ್ತೀರಿ. ಹಾಗಂತ ನಿಮ್ಮನ್ನು ಪರಮಧಾಮದಲ್ಲೇ ಕೂಡಿಸ್ತಾರೆ ಅಂತಲ್ಲ, ನೀವು ಪರಮಧಾಮದಲ್ಲಿ ಇದ್ದು ಬಿಡ್ಬೇಕಂತಾನೆ ಮಾಡಬೇಕು ಅಂತಲ್ಲ. ಹೆಂಗೆ ಭಕ್ತಿ ಮಾರ್ಗದಲ್ಲಿ ಮೋಕ್ಷ ಅಥವಾ ಮುಕ್ತಿಗಾಗಿ ಮಾಡಿದ್ರೆ ಹಂಗೆ ಅಲ್ಲ. ಆದರೆ ನಾವು ಆತ್ಮನೇ ಆಗಿದ್ದೀವಿ ಅಂದರೆ ಅದರ ಸುಖವನ್ನೇ ನೋಡಲಿಕ್ಕೆ ನಮಗೆ ಸಮಯ ಇಲ್ಲ. ನಾವು ಆದಿಯಿಂದ ಪಾತ್ರ ಮಾಡಿಕೊಂಡು ಬಂದಿರೋರು. ಹಾಗಾಗಿ ಆತ್ಮ ಸುಖವನ್ನು ಅನುಭವ ಮಾಡಿಸ್ಲಿಕ್ಕೆ ಈ ಸಂಗಮವನ್ನು ಮೀಸಲಾಗಿ ಇಟ್ಕೊಳ್ಬೇಕನ್ನೋರೆಲ್ಲರೂ ಆ ನಿರಾಕಾರ ಸ್ಟೇಜಿಗೆ ಹೋಗಿ, ಶಬ್ದಾತೀತ ಸ್ಟೇಜಿಗೆ, ಕರ್ಮಾತೀತ ಸ್ಟೇಜಿಗೆ ಹೋಗಿ ಆ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಧಾಮವನ್ನು ನೆನಪು ಮಾಡುವ ಆನಂದ ಏನಿದೆಯಲ್ಲ ಅದು ಅನಾದಿ ಸ್ವರೂಪ. ಇದು ಆತ್ಮಿಕ್ ಎಕ್ಸರ್ಸೈಸ್. ಇದರ ಹತ್ರಕ್ಕೆ ಕೆಲವರು ಬರೋದೂ ಇಲ್ಲ. ಇದು ನಿರಾಕಾರ ಅಂದ್ರೆ ಏನಂತ ಗೊತ್ತಾಗೋದಿಲ್ಲ. ಅವರಿಗೆ ಸಂಕಲ್ಪ ಬಿಟ್ಟರೆ ಒಂದು ಸ್ಮೃತಿ ಅನ್ನೋದು ಇದೆ ಅಂತ ಇದರ ಸಬ್ಜೆಕ್ಟೇ ಅವರಿಗೆ ಅರ್ಥ ಆಗಿಲ್ಲ ಅನ್ನೋರಿಗೆ ಇಲ್ಲಿ ತನಕ ಎಲ್ಲರೂ ಬರೋದಿಲ್ಲ. ಕೆಲವರು ಈ ಪಾಯಿಂಟ್ ಟಚ್ ಮಾಡಿ ಅಲ್ಲಿ ಉಳ್ಕೊಳ್ತಾರೆ ಅಷ್ಟೇ ಕೆಲವರಿಗೆ. ಇನ್ನು ಉಳಿದವರಿಗೆ ನೆಕ್ಸ್ಟ್ ಸ್ಟೇಜ್ ಏನೋ, ನನ್ನ ಶರೀರ ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಸಂಪತ್ತು ಚೆನ್ನಾಗಿರಬೇಕು, ವೈಭವಯುತವಾಗಿರಬೇಕು, ಒಳ್ಳೆ ಸಂಬಂಧ ಇರಬೇಕನ್ನೋರಿಗೆ ಸ್ವರ್ಗ ಇದ್ದೇ ಇದೆ, ನೀವು ಅದನ್ನೇ ಸ್ಮೃತಿ ಮಾಡ್ಕೊಳ್ರಪ್ಪ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟೇಜ್ ಅವ್ರಿಗೆ, ಎಷ್ಟು ಸ್ಟೇಜ್ ಇರೋರು ಅನಾದಿ ಸ್ವರೂಪ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅವರಿಗೆ ಸ್ವರ್ಗ. ನೀವೇ ಹಂಸೋ ಸೋಹಂ, ಯಾವ ದೇವಿ ದೇವತೆಗಳನ್ನು ಇಟ್ಟುಕೊಂಡು ನೀವು ಪೂಜೆ ಮಾಡಿದ್ರಿ ಅದೇ ನಾನು ಅಂತ ಅಂದ್ಕೊಳ್ಳಿ. ನೀವು ಹಂಗೆ ಇರ್ತೀರಿ. ನೀವು ರೂಪವಂತರಾಗಿರ್ತೀರಿ, ಆರೋಗ್ಯವಂತರಾಗಿರ್ತೀರಿ, ಎಲ್ಲವೂ ಕೂಡ ವೈಭವಯುತವಾಗಿರ್ತೀರಿ. ನೀವು ಅಂದುಕೊಂಡಂತೆ ಎಲ್ಲವೂ ಜೀವನ ಇರುತ್ತೆ. ಅಂದರೆ ಅದನ್ನೇ ಸ್ಮೃತಿ ಮಾಡಿ ಅಟ್ಲೀಸ್ಟ್ ಅಲ್ಲಿ ತನಕ ಆದರೂ ಬರಲಿ ಅಂತ ದೇವತಾ ಸ್ವರೂಪ ಇತ್ತು. ಇನ್ನು ಕೆಲವರಿಗೆ ಇಲ್ಲಿ ತನಕನೂ ಬರೋಕ್ಕಲ್ಲ, ಯಾಕಂದ್ರೆ ನಾವು ಪವಿತ್ರ ಇಲ್ಲ, ನಮಗಷ್ಟು ಶ್ರೇಷ್ಠ ಸ್ಮೃತಿ ಇಟ್ಕೊಳಕ್ಕಾಗಲ್ಲ, ಇದು ಯಾವುದು ನಮಗೆ ಅರ್ಥ ಆಗಿಲ್ಲ, ಸಂಕಲ್ಪ ಸಿದ್ಧಿ ಮಾಡ್ಕೊಳಕ್ಕೆ ನಮಗೆ ಬರಲ್ಲ. ಅಟ್ಲೀಸ್ಟ್ ಪೂಜ್ಯ ಸ್ವರೂಪ ಅಲ್ಲಿ ಚೈತನ್ಯ ದೇವತೆಗಳಾಗಿ ನೀವು ಅನುಭವ ಮಾಡಲಿಕ್ಕೆ ಆ ಸ್ಟೇಜಿಗೆ ನೀವು ನಡೆದಾಡ್ತಾ ಓಡಾಡ್ತಾ ನಾನು ಲಕ್ಷ್ಮೀ ಇದ್ದೀನಿ, ನಾರಾಯಣನೇ ಇದ್ದೀನಿ ಅಂತ ನಿಮ್ಮ ನಡತೆ ಇಟ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಪೂಜ್ಯ ಸ್ವರೂಪ, ಪೂಜಾರಿ ಸ್ವರೂಪ ಬೇಡ, ಅಟ್ಲೀಸ್ಟ್ ಪೂಜ್ಯ ಸ್ವರೂಪ ಆಗಿ ನಾನೊಂದು ಮೂರ್ತಿ ಥರ ಕೂತ್ಕೊಳ್ಬೋದಲ್ವಾ, ಅಟ್ಲೀಸ್ಟ್ ಇಷ್ಟಾದರೂ ಮಾಡೋದಲ್ಲ. ಒಂದು ದೇವಸ್ಥಾನದಲ್ಲಿ ಒಂದು ಮೂರ್ತಿ ಸ್ಥಿರವಾಗಿ ಇರೋದಕ್ಕೆ ಅಷ್ಟೊಂದು ಜನ ಅಲ್ಲಿಗೆ ಹೋಗಿ ಭಕ್ತಿ ಭಿನ್ನ ಭಾವಗಳನ್ನೆಲ್ಲ ಅರ್ಪಿಸ್ತಾರೆ ಅಂದರೆ, ಎಷ್ಟೆಲ್ಲ ಕೋರಿಕೆಗಳನ್ನು ಇಡ್ತಾರೆ ಅಂದರೆ, ಅಟ್ಲೀಸ್ಟ್ ನಾನು ಕೂತ್ಕೊಂಡು ಕೇಳಿಸ್ಕೊಳ್ಳುವಂಥವ್ರಾದರೂ ಆಗೋಣ. ನಮಗೆ ಮಾಡೋಕ್ಕೇನೂ ಆಗಿಲ್ಲ ಅಂದರೂ ಪರವಾಗಿಲ್ಲ, ಕೇಳಿಸ್ಕೊಳ್ಳುವಂಥ ಆತ್ಮ, ಜಗತ್ತಿನ ಆರ್ತನಾದವನ್ನು ಕೇಳಿಸಿಕೊಳ್ಳುವಂತಹ, ಜಗತ್ತಿನ ಎಲ್ಲ ದುಗ್ಡ ದುಮ್ಮಾನಗಳನ್ನು ಕೇಳಿಸುವಂಥ, ಆಲಿಸುವಂಥ, ಅವರಿಗೆ ಶುಭ ಭಾವನೆ ಮಾಡುವಂಥ ಒಂದು ಮಟ್ಟಕ್ಕಾದರೂ ನಾನು ಬರಬೇಕು ಅಂದರೆ ಚೈತನ್ಯ ದೇವಿ ದೇವತೆಯರಾಗಿ ಬದುಕಲಿಕ್ಕೆ, ಜೀವಿಸಲಿಕ್ಕೆ, ಒಂದು ಹೆಜ್ಜೆ ತಪ್ಪದಂಗೆ ನಡೀಲಿಕ್ಕೆ ಆಗಲ್ಲ ನಮಗಂದ್ರೆ ನೆಕ್ಸ್ಟ್ ಲೆವೆಲ್ ಯಾವುದು? ಸುಮ್ಮ ಕೂತ್ಕೊಳ್ಳೋದಷ್ಟೇ. ಪೂಜ್ಯ ಸ್ವರೂಪ ಕೇಳಿಸ್ಕೊಳ್ಳೋಣ, ಸಾಧ್ಯವಾದಷ್ಟು ಶುಭ ಭಾವನೆ ಮಾಡೋಣ. ಪೂಜ್ಯ ಸ್ವರೂಪ ಈ ಮಟ್ಟಕ್ಕೆ ಬರೋರಿಗೆ. ಇನ್ನು ಬ್ರಾಹ್ಮಣ ಸ್ವರೂಪ, ಇದು ಕೂಡ ಪಾತ್ರದ ಸ್ವರೂಪನೇ. ಬ್ರಾಹ್ಮಣ ಸ್ವರೂಪದಲ್ಲಿ
ನಾನು ಬ್ರಾಹ್ಮಣ, ನಾನು ಓದ್ತಾ ಇದ್ದೇನೆ, ನಮ್ಮದೊಂದು ಯಜ್ಞ ಇದೆ, ನಮ್ಮದೊಂದು ಧರ್ಮ ಇದೆ, ನಾನು ಶ್ರೀಮತ ಫಾಲೋ ಮಾಡ್ತಾ ಇದ್ದೀನಿ, ನಾನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನುವಂಥ ಈ ಬ್ರಾಹ್ಮಣ ಸ್ಮೃತಿಯಲ್ಲಿರೋದು ಕೂಡ ಒಂದು ನಶೆ. ಇದು ಸಾಮಾನ್ಯ ನಶೆ. ಯಾಕಂದ್ರೆ ದೇವತಾ ನಾವು ಮನುಷ್ಯರೆಲ್ಲ ದೇವತೆ ಆಗ್ಲಿಕ್ಕೆ ಹೆಂಗೆ ಸಾಧ್ಯ, ನಾವು ಗುಡಿಯಲ್ಲಿರೋ ಮೂರ್ತಿ ಆಗ್ಲಿಕ್ಕೆ ಹೆಂಗೆ ಸಾಧ್ಯ, ಆ ಮಟ್ಟಕ್ಕೆ ಒಪ್ಪಿಗೆನೇ ಆಗೋದಿಲ್ಲ ಅವರಿಗೆ. ಅದನ್ನು ಒಪ್ಪೋಕೆ ಆಗದೆ ಇರುವಂಥ ಮೈಂಡ್ ಸೆಟ್ ಇರೋರು ಏನು ಮಾಡ್ತಾರೆ, ಅಟ್ಲೀಸ್ಟ್ ಬೇಡಪ್ಪ ನೀನು ದುಷ್ಟ ಮನುಷ್ಯ, ಪಾಪಿ ಮನುಷ್ಯ ಅಂತ ಆಗಿದೆಯಲ್ಲ, ಅದ್ರಾಗ ಒಳ್ಳೆ ಮನುಷ್ಯ ಆಗಿ, ಉತ್ತಮ ಮನುಷ್ಯನಾಗಿ, ಉತ್ತಮ ಜ್ಞಾನ, ಉತ್ತಮ ಸಂಘ, ಉತ್ತಮ ಒಡನಾಟ, ಉತ್ತಮ ಶ್ರೀಮತ ಇಟ್ಕೊಂಡು ಹೋದ್ರೆ ಅಟ್ಲೀಸ್ಟ್ ನೀನು ಬ್ರಾಹ್ಮಣ ಆಗ್ತೀಯ. ನಿನಗೆ ಅದು ಯಾವುದ್ರ ಬೆಲೆ ನಂಬಿಕೆ ಇಲ್ಲ, ಅಥವಾ ಅದು ಯಾವುದು ನಿನಗೆ ಅರ್ಥ ಆಗೋದಿಲ್ಲ, ಅದನ್ನು ನೀನು ಒಪ್ಕೊಳ್ಳೋದೇ ಇಲ್ಲ, ನಿನಗದು ಹಿಡಿಸೋದೇ ಇಲ್ಲ ಅಂದರೆ ಅಟ್ಲೀಸ್ಟ್ ಮನುಷ್ಯರಲ್ಲೇ ಉತ್ತಮ ಮನುಷ್ಯ, ಶ್ರೇಷ್ಠ ವೃತ್ತಿಯುಳ್ಳ, ಶ್ರೇಷ್ಠ ಚಿತ್ತವುಳ್ಳ, ಶ್ರೇಷ್ಠ ಜ್ಞಾನಿ ಆತ್ಮನಾಗ್ತೀಯಲ್ಲ, ಪಾತ್ರಧಾರಿ ಆಗ್ತೀಯಲ್ಲ, ಅದಕ್ಕೆ ನೀನು ಬ್ರಾಹ್ಮಣ ಅಂತ ಅದ್ರ ಅಂದ್ಕೊಳ್ಳಪ್ಪ. ಹಾಗಾಗಿ ಒಬ್ಬ ಶುದ್ಧ ಶ್ರೇಷ್ಠ ಮನುಷ್ಯ ಅಂದರೆ ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನವನ್ನು ಅರಿತಿರುವವನು, ಬ್ರಹ್ಮನ ಆಚರಣೆಗಳನ್ನು ಅನುಸರಿಸುತ್ತಿರುವವನು, ಬ್ರಹ್ಮನ ಹೆಜ್ಜೆಯಲ್ಲಿ ನಡೆಯುವವನು, ಅಂಥ ಶ್ರೇಷ್ಠ ಪವಿತ್ರ ಜೀವನವನ್ನು ಸಾಗಿಸುವವನು, ನಡೆ ನುಡೆ ಆಚಾರ ವಿಚಾರ ಶುದ್ಧವಾಗಿ ಇರಿಸಿಕೊಂಡವನು, ಸದಾಕಾಲ ಶ್ರೇಷ್ಠ ಒಂದು ಜೀವನವನ್ನು ಮಾಡುವಂಥವು, ಶಿಸ್ತುಬದ್ಧ ಜೀವನವನ್ನು ಮಾಡುವಂಥ ಬ್ರಾಹ್ಮಣನ ಅದರ ಸ್ವರೂಪದಲ್ಲೇ ಇರು. ಯಾಕಂದ್ರೆ ಇದನ್ನು ಬಿಟ್ಟರೆ ಮತ್ತೆಲ್ಲಿಗೆ ಹೋಗ್ತೀನಿ, ಅದೇ ನನ್ನ ಪಾಪಿ, ಅದೇ ನೀಚ, ಅದೇ ಹಳೆಯ ಈ ಒಂದು ಬಲಹೀನ ಸ್ಮೃತಿಗಳೇನಿದೆ ಪಾತ್ರದ, ಅದೇ ಹಳೆಯ ಪಾತ್ರನ ನೆನಪು ಮಾಡೋದಕ್ಕಿಂತ ನಾನು ಪರಿವರ್ತನೆಯಾಗಿರುವ ಮನುಷ್ಯ ಅಂತ ಅದರ ಅನ್ಕೊಳ್ಳಿ ಅನ್ನೋದಕ್ಕೆ ಬ್ರಾಹ್ಮಣ ಸ್ವರೂಪ. ಇದಾದ ಮೇಲೆ ಫರಿಸ್ತಾ ಸ್ವರೂಪ, ಡಿಟ್ಯಾಚ್ ಸ್ವರೂಪ. ಈಗ ನಾವೆಲ್ಲರೂ ಇರೋದು ಬ್ರಾಹ್ಮಣ ಸ್ಟೇಜಲ್ಲಿ ಇದ್ದೀವಿ ಅಂತಂದರೆ ನೆಕ್ಸ್ಟ್ ಡಿಟ್ಯಾಚ್ ಲೆವೆಲಿಗೆ ಬರಬೇಕು. ಅದು ಸ್ಥೂಲ, ಅವೆಲ್ಲನೂ ಕೂಡ. ಆದರೆ ಇದು ಸೂಕ್ಷ್ಮ ಆಗಿರೋದ್ರಿಂದ ಇಲ್ಲಿ ನಾನು ಈ ಶರೀರ ಸ್ಥೂಲ ಕಾಯವಲ್ಲ, ಇದರೊಳಗಡೆ ಇರುವ ಒಂದು ಸೂಕ್ಷ್ಮ ಶರೀರಧಾರಿ ಫರಿಸ್ತೆ ಆಗಿದ್ದೇನೆ, ಪವಿತ್ರ ದೇವತೆ ಆಗಿದ್ದೇನೆ, ನಾನಿದು ಎಲ್ಲದರಿಂದ ನಿರ್ಮೋಹಿಯಾಗಿದ್ದೇನೆ, ನ್ಯಾರ ಆಗಿದ್ದೇನೆ, ನಿಶ್ಚಿಂತನಾಗಿದ್ದೇನೆ, ನಿಜಾನಂದದಲ್ಲಿದ್ದೇನೆ ಅಂತ ಒಂದು ಫರಿಸ್ತಾಗಿ ನಮ್ಮನ್ನು ನಾವು ನೋಡಿಕೊಂಡು ಈ ಭೂಮಿಯಲ್ಲಿ ಇದ್ದೂ ಇಲ್ಲದಂಗೆ, ಮಾಡದಂತೆ, ನೋಡದಂತೆ ಶಕ್ತಿಶಾಲಿಯಾಗಿ ಎಲ್ಲರಿಗೂ ಕೂಡ ಒಂದು ಶ್ರೇಷ್ಠ ಒಂದು ವಾಯುಮಂಡಲವನ್ನು ನೀಡಲಿಕ್ಕೆ, ಒಂದು ಯೋಗದಾನವನ್ನು ನೀಡಲಿಕ್ಕೆ ಅವಕಾಶ ಇದೆ ಅಂತ ತಿಳಿದು ಆ ಫರಿಸ್ತ ಸ್ವರೂಪವನ್ನು ನೆನಪು ಮಾಡ್ತೀವಿ. ಇವು ಎಲ್ಲವೂ ಮನಸ್ಸಿನ ಇಮ್ಯಾಜಿನೇಷನ್ ಎಕ್ಸರ್ಸೈಸ್ಗಳಷ್ಟೆ. ಯಾವುದು? ದೇವತಾ, ಪೂಜ್ಯ, ಬ್ರಾಹ್ಮಣ, ಫರಿಸ್ತ ಹಾಗಿಲ್ಲ, ಆಗಬೇಕು ಅಂತ ಇಮ್ಯಾಜಿನೇಷನ್. ಬ್ರಾಹ್ಮಣ ಇದೆಯಾ, ಆದ್ರೆ ಶ್ರೇಷ್ಠ ಬ್ರಾಹ್ಮಣ ಅಂತ ಇಮ್ಯಾಜಿನೇಷನ್. ಪೂಜ್ಯ ಇಲ್ಲ, ಪೂಜ್ಯ ನಾನು ಅಂತ ಇಮ್ಯಾಜಿನೇಷನ್. ದೇವತ ಆಗಿಲ್ಲ, ದೇವತ ಆಗಬೇಕು ಅಂತ ಇಮ್ಯಾಜಿನೇಷನ್. ಇವೆಲ್ಲ ಮನಸ್ಸಿನ ಎಕ್ಸರ್ಸೈಸ್ಗಳೇ ಹೊರತಾಗಿ ನಾಟ್ ಸೋಲ್ ಎಕ್ಸರ್ಸೈಸ್. ಆತ್ಮದ ಎಕ್ಸರ್ಸೈಸ್ ಅಂತ ಬಾಬಾ ಹೇಳ್ಯಾರ. ನೀವು ಆತ್ಮವನ್ನು ಯಾವಾಗ, ಹೇಗೆ, ಎಲ್ಲಿ ಸ್ಥಿತ ಮಾಡಬೇಕು ಅಲ್ಲಿ ಸ್ಥಿತ ಮಾಡುವಂಥದ್ದೇ ಆತ್ಮಿಕ ಡ್ರಿಲ್ ಆಗಿದೆ. ಅಂದರೆ ಆತ್ಮ ಹೇಗಿದೆ ಮತ್ತು ಎಲ್ಲಿತ್ತು, ಎಲ್ಲಿ ಇಡಬಹುದು ಆತ್ಮನ್ನ. ಪಾತ್ರವನ್ನು ನೀವು ದೇವತದಲ್ಲಾದ್ರೆ ಇಟ್ಕೊಳ್ಬಹುದು, ಪೂಜ್ಯದಲ್ಲಾದ್ರೆ ಇಟ್ಕೋಬಹುದು, ಬ್ರಾಹ್ಮಣದಲ್ಲಾದ್ರೆ ಇಟ್ಕೋಬಹುದು, ಫರಿಸ್ತದಲ್ಲಾದ್ರೆ ಇಟ್ಕೋಬಹುದು ಪಾತ್ರವನ್ನು. ಆದರೆ ಆತ್ಮವನ್ನು ಹೇಗೆ ಮತ್ತು ಎಲ್ಲಿ? ಆತ್ಮಕ್ಕೆ ಎಷ್ಟು ಅವಕಾಶ ಇದೆ? 2 ಅವಕಾಶ. ಒಂದು ಭೃಕುಟಿಯ ಮಧ್ಯದಲ್ಲಿ ನಾನು ಆತ್ಮ ಈ ಸದ್ಯ ಇದನ್ನೆಲ್ಲ ಪ್ರೆಸೆಂಟ್ ಹಂಗೆ ಅನುಭವ ಮಾಡ್ಬೋದು, ಇಲ್ಲೇ ಇರುತ್ತೆ ಕೂಡ. ಆದರೆ ಇದು ಸಂಕಲ್ಪ ಅಲ್ಲ, ಇಮ್ಯಾಜಿನರಿ ಅಲ್ಲ. ಆತ್ಮಕ್ಕೆ ಇನ್ನೊಂದು ಶಕ್ತಿ ಯಾವುದು? ಸ್ಮೃತಿ ಮಾಡುವ ಶಕ್ತಿ ಇದೆ, ಅರ್ಥಾರ್ಥಿ ಎಚ್ಚರ ಆಗುವ ಶಕ್ತಿ, ಅರಿವಿನ ಶಕ್ತಿ ಇದೆ. ಅದಕ್ಕೆ ಸ್ಮೃತಿ ಅಂತ ಕರೀತಾರೆ. ಮನಸ್ಸು ಸಂಕಲ್ಪ ಹೆಂಗೆ ಮಾಡುತ್ತೋ ಹಾಗೆ ಆತ್ಮ ಸ್ಮೃತಿ ಮಾಡುತ್ತೆ. ಸಂಕಲ್ಪ ಭಿನ್ನಗಳಿರುತ್ತೆ, ಆದರೆ ಸ್ಮೃತಿ ಒಟ್ಟಿಗೆ ಇರುತ್ತೆ. ನೆನಪು ಅಂದರೆ ಒಟ್ಟಿಗೆ ನೆನಪಾಗುತ್ತೆ. ಈಗ ಅಂಕುಸ್ತೊಡ್ಡಿ ಅಂದ್ರೆ ಒಟ್ಟು ನೆನಪಾಗುತ್ತೆ. ಬೆಂಗಳೂರು ಅಂದರೆ ಒಂದಷ್ಟು ಪಿಕ್ಚರ್ ನೆನಪಾಗುತ್ತೆ. ಅದು ಸಂಕಲ್ಪ ಮಾಡಿಲ್ಲ. ಈ ಬಿಲ್ಡಿಂಗು, ಈ ಬಸ್ ಸ್ಟ್ಯಾಂಡು, ಈ ಮೆಜೆಸ್ಟಿಕ್ಕು, ಈ ಟ್ರೈನು, ಅದು ಯಾವುದು ನೀವು ಇಮ್ಯಾಜಿನೇಷನ್ ಸಂಕಲ್ಪ ಮಾಡಲಿಲ್ಲ. ಒಂದು ಪ್ರಜ್ಞೆ ಎಚ್ಚರ ಆಯ್ತಲ್ಲ, ಒಂದು ನೆನಪಾಯ್ತಲ್ಲ, ನೆನಪಿನಲ್ಲಿ ಒಟ್ಟು ಸಮಾವೇಶ ಆಗಿರುತ್ತೆ. ಹೇಗೋ ಆತ್ಮ ಸ್ಮೃತಿ ಅಂತಂದರೆ ಒಟ್ಟು ಸಮಾವೇಶ ಇರುತ್ತಲ್ಲಿ.
ಅಂದರೆ ಒಂದು ಭ್ರೂ ಮಧ್ಯದಲ್ಲಿ ಈಗ ಹೆಂಗೆ ನಾನು ಸಚ್ಚಿತ್ ಆನಂದ ಸ್ವರೂಪ, ನಾನು ಅವಿನಾಶಿ, ನಾನು ಚೇತನ, ನನ್ನ ಒಂದು ನಿರಾಕಾರ ಅವಿನಾಶಿ ತತ್ವವನ್ನು ನಾನು ಇಲ್ಲೇ ಅನುಭವ ಮಾಡ್ಬೋದು. ಈ ಸದ್ಯ ಇದೀನಿ, ಪ್ರೆಸೆಂಟ್ ನಾನು ಪ್ರಕಾಶಮಯವಾಗಿದ್ದೀನಿ, ಆನಂದಮಯವಾಗಿದ್ದೀನಿ, ಜ್ಞಾನ ಸ್ವರೂಪನಾಗಿದ್ದೀನಿ ಅಂತ ಅದನ್ನು ಇಮರ್ಜ್ ಮಾಡ್ಕೊಳ್ಬೋದು. ಇಲ್ಲೇ ಸ್ಮೃತಿ, ಅದು ಇಮ್ಯಾಜಿನ್ ಅಲ್ಲ, ಅದು ನಾನು ಒರಿಜಿನಾಲಿಟಿ, ಅದು ಇಲ್ಲಿ ಅನುಭವ ಮಾಡೋದು ಒಂದು. ಇನ್ನೊಂದು, ನನ್ನ ಮೂಲ ಅಸ್ತಿತ್ವ ಎಲ್ಲಿ? ಮನೆಯಲ್ಲಿ, ಪರಮಧಾಮದಲ್ಲಿ. ಅಲ್ಲಿ ಹೆಂಗಿದ್ದೆ ನಾನು? ಈ ದೇಹದ ಬಂಧನವೂ ಇಲ್ಲದೆ ಸ್ವತಂತ್ರವಾಗಿ, ನಿರ್ಬಂಧನವಾಗಿ, ನಿಶ್ಚಿಂತವಾಗಿ, ನಿಜಾನಂದದಲ್ಲಿ ನಿರಾಧಾರವಾಗಿ ಹೇಗಿದ್ದೆನೋ ಹಾಗೆ ಸ್ಮೃತಿ ಇದೆ. ಆತ್ಮಕ ಸ್ಮೃತಿ ಬಂದರೆ ಅನಾದಿ ಸಂಸ್ಕಾರ ಆತ್ಮದಲ್ಲಿ ಏನಿದೆ, ಆ ಒಂದು ಸಂಸ್ಕಾರ ಮೂಲ ಮನೆಯಲ್ಲಿದ್ದಾಗ ಹೇಗಿದ್ದೆ ಆಗ ಅದನ್ನು ಇಮರ್ಜ್ ಮಾಡಿಕೊಂಡು ಸ್ಮೃತಿಯಿಂದ ಪರಮಧಾಮದಲ್ಲಿ ನಾನು ಆತ್ಮನಿದ್ದೇನೆ ಎನ್ನುವಂಥ ಆತ್ಮಿಕ ಸ್ಮೃತಿಯನ್ನು ಸ್ಥಿತ ಮಾಡುವುದು ಆತ್ಮಿಕ ಎಕ್ಸರ್ಸೈಸ್. ಇಲ್ಲಿ ಸಂಕಲ್ಪ ಇಲ್ಲ, ಮನಸ್ಸಿಲ್ಲ, ಇಮ್ಯಾಜಿನರಿ ಬೇಕಿಲ್ಲ. ಯಾಕಂದರೆ ನಾನು ಮೂಲ ಆತ್ಮ, ನನ್ನ ಸ್ವರೂಪ, ನನ್ನ ಅನಾದಿ ಸಂಸ್ಕಾರದಲ್ಲಿ ಏನಿದೆಯೋ ಅದು ಇಮರ್ಜ್ ಮಾಡಿಕೊಂಡು ನನ್ನ ಆತ್ಮದ ಸ್ಮೃತಿಯನ್ನು ಪರಮಧಾಮದಲ್ಲಿಟ್ಟು ಪರಮಧಾಮದ ಅನಾದಿ ಸ್ಮೃತಿಯನ್ನು ಅನುಭವ ಮಾಡೋದು. ಸ್ಮೃತಿಯನ್ನು ಕಳಿಸಿಬಿಟ್ಟು ಅಲ್ಲಿ ಹೆಂಗಿತ್ತು ಆ ಅಸ್ತಿತ್ವವನ್ನು, ಹಾಗೆ ಆತ್ಮವನ್ನು ಯಾವಾಗ ಹೇಗೆ ಎಲ್ಲಿಡಬೇಕೋ ಅಲ್ಲಿ ಸ್ಥಿತಗೊಳಿಸಿ ಅನುಭವ ಮಾಡುವುದೇ ಆತ್ಮಿಕ ಎಕ್ಸರ್ಸೈಸ್. ಅಂದರೆ ಒಂದು ಭ್ರುಕುಟಿ ಮಧ್ಯದಲ್ಲಿ ಇರುತ್ತೆ, ನಮ್ಮ ಪಾತ್ರದಲ್ಲಿ ಇದ್ದೀನಿ ಅಂದಾಗ ಇಲ್ಲಿರುತ್ತೆ, ಇನ್ನೊಂದು ಪರಮಧಾಮದಲ್ಲಿರುತ್ತೆ. ಎರಡೇ ಜಾಗ ಆತ್ಮಕ್ಕೆ. ಉಳಿದದ್ದೆಲ್ಲ ಪಾತ್ರ. ಈಗ ಹೆಂಗಿದು ಸಂಗಮಯುಗದಲ್ಲಿ ಪಾತ್ರ ಇದೆ, ಈ ಪಾತ್ರದ ಒಳಗಡೆ ನನ್ನ ಆತ್ಮ ಭ್ರೂ ಮಧ್ಯದಲ್ಲಿ ಇದ್ದೀನಿ, ಇದು ಒಂದೇ ಸ್ಥಾನ. ಇನ್ನೊಂದು ಪರಮಧಾಮ, ಅಷ್ಟೇ, ಎರಡೇ ಅಸ್ತಿತ್ವ ಅದಕ್ಕಿರೋದು. ಪಾತ್ರಗಳ ಮೇಲೆ ಹೊದಿಕೆಗಳು ಚೇಂಜ್ ಆಗಿರ್ಬೋದು, ದೇವತಾ ಪೂಜೆ ಏನೇ ಇರ್ಬೋದು, ಮೇಲೆ ವೇಷ ಚೇಂಜ್ ಆಗಿದೆ, ಆದರೆ ಒಳಗಡೆ ಆತ್ಮ ಯಾವತ್ತೂ ಕೂಡ ಭ್ರೂ ಮಧ್ಯದಲ್ಲಿರುವಂಥ ಒಂದು ಸ್ಥಾನ, ಇನ್ನೊಂದು ಪರಮಧಾಮದಲ್ಲಿರುವಂಥ ಮತ್ತೊಂದು ಸ್ಥಾನ. ಯಾವಾಗ ಎಲ್ಲಿ ಹೇಗೆ ಇಲ್ಲಿಟ್ಕೊಳ್ತೀಯ ನೀನು ಅಲ್ಲಿ ಇರ್ತೀಯ. ಮಮ್ಮಾರವ್ರು ಯಾವಾಗಲೂ ಕೂಡ ಅನಾದಿ ಸ್ಮೃತಿ, ಅಂದರೆ ಆತ್ಮ ಇಲ್ಲೇ ಇದ್ದರೂ ಕೂಡ ಸ್ಮೃತಿ ಕಂಪ್ಲೀಟಾಗಿ ಪರಮಧಾಮದಲ್ಲಿ ಕಳಿಸಿ ಅಲ್ಲಿ ಸ್ಥಿರ ಮಾಡಿ ಆ ಮೂಲ ಅಸ್ತಿತ್ವವನ್ನು ಪರಮಾತ್ಮ ತಂದೆ, ಶಿವ ತಂದೆ ಎದುರಿನಲ್ಲಿ ತಾನೂ ಇದ್ದೀನಿ ಅನ್ನುವಂಥ ಅನುಭವ, ತನ್ನ ಸುತ್ತ ಸರ್ವ ಸಹೋದರಾತ್ಮರೂ ಇದ್ದಾರೆ ಅನ್ನುವಂಥ ಅನುಭವ, ಒಟ್ಟಾರೆ ಆ ಪರಮಧಾಮದ ಯಥಾರ್ಥ ಸತ್ಯ ಆತ್ಮಿಕ ಸುಖ ಅನುಭವ ಮಾಡುವಂಥದ್ದು ಅದು ಅನಾದಿ ಸ್ಮೃತಿ. ಇದು ಭ್ರೂಮಧ್ಯದ ಸ್ಮೃತಿ. ಈ ಎರಡು ಜಾಗಗಳಲ್ಲಿ ನಮಗೆ ಯಾವಾಗ ಇಲ್ಲಿ ಅನುಭವ ಮಾಡಬೇಕನ್ನಿಸಿದ್ರೆ ಇಲ್ಲಿ, ಪರಮಧಾಮದಲ್ಲಿ ಅನುಭವ ಮಾಡಿಸ್ಬೇಕಂದ್ರೆ ಅಲ್ಲಿ. ಇದು ಎರಡೇ ಜಾಗದಲ್ಲಿ ಯಾವ ಸ್ವರೂಪದಲ್ಲಿರಬೇಕು. ಇಲ್ಲಿದ್ದಾಗ ನಾನು ಜ್ಞಾನ ಸ್ವರೂಪ ಆಗ್ಬೋದು, ಪವಿತ್ರ ಸ್ವರೂಪ ಆಗ್ಬೋದು. ಏನು ಪಾತ್ರಗಳನ್ನೇಕಿದೆ, ಆತ್ಮದ ಮೂಲ ಸ್ವರೂಪ ಅಂತಂದರೆ ನಾನು ಭ್ರೂ ಮಧ್ಯದಲ್ಲಿ ಆತ್ಮ ಇದ್ದೀನಿ, ಪ್ರಕಾಶಮಯವಾಗಿದ್ದೀನಿ, ಸಚ್ಚಿದಾನಂದ ಸ್ವರೂಪ ಆಗಿದ್ದೀನಿ ಅಂತ ಇಲ್ಲಿಯ ಎಲ್ಲವನ್ನ ಈ ಪಾತ್ರವನ್ನು ನೋಡಿಕೊಂಡು ನನ್ನ ಆತ್ಮ ಇಲ್ಲಿ ಎಷ್ಟು ಪ್ರಶಾಂತವಾಗಿದ್ದೀನಿ, ಎಷ್ಟು ನಿರ್ಬಂಧನವಾಗಿದ್ದೀನಿ, ಎಷ್ಟು ನಿಶ್ಚಿಂತವಾಗಿದ್ದೀನಿ, ಎಷ್ಟು ಸಚ್ಚಿದಾನಂದ ಸ್ವರೂಪನಾಗಿದ್ದೀನಿ ಅಂತ ಭ್ರೂ ಮಧ್ಯದಲ್ಲಿ ಆದರೂ ಅನುಭವ ಮಾಡಬಹುದು. ಇಲ್ಲ ಇನ್ನೂ ಅದಕ್ಕಿಂತ ಮೇಲೆ ಹೋಗಿ ಅನುಭವ ಮಾಡಬಹುದು ಅಂತಂದರೆ ಇದು ವಾಸ್ತವ. ಅದು ಸಂಸ್ಕಾರದಿಂದ ಸ್ಮೃತಿಯಿಂದ ಅನುಭವ ಮಾಡುವಂಥ ಒಂದು ಅನಾದಿ ಸ್ಮೃತಿ, ಅದು ಪರಮಧಾಮದ ಸ್ಮೃತಿ. ಹಾಗಾಗಿ ಯಾವಾಗ ಬೇಕಾದರೂ ಇಲ್ಲಿ, ಯಾವಾಗ ಬೇಕಾದರೂ ಅಲ್ಲಿ. ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಪಾತ್ರಕ್ಕಾಗಿ. ಅದಕ್ಕೆ ಇಲ್ಲಾದರೂ ನೆನಪು ಮಾಡಿ, ಅಲ್ಲಿ ಆದರೂ ನೆನಪು ಮಾಡಿ. ಅಲ್ಲಿ ಬೇಕಾದಾಗ ಅಲ್ಲಿ, ಇಲ್ಲಿ ಬೇಕಾದಾಗ ಇಲ್ಲಿ. ಇಲ್ಲಿ ಯಾವಾಗ ಮಮ್ಮರವರೇ ಹೇಳ್ತಾ ಇದ್ರು, ಎಷ್ಟೋ ಸಲ ಆ ಇನ್ಸಿಡೆಂಟ್ ಕೂಡ ಸಾಕಷ್ಟು ಬಂದಿದ್ದಾವೆ. ನಾನು ಕೆಲವೊಂದು ಇನ್ಸಿಡೆಂಟ್ ಹೇಳಿದ್ದೀನಿ. ಅಂದರೆ ಮಮ್ಮಾರವ್ರು ಹೇಳ್ತಾ ಇದ್ರು, ನನಗೆ ಯಾವಾಗ ಇಲ್ಲಿ ಅನಿವಾರ್ಯ ಕರ್ಮಗಳು ಇರೋದಿಲ್ವೋ ಅಥವಾ ಕಾರ್ಯಗಳು ಇರೋದಿಲ್ವೋ ಆಗೆಲ್ಲವೂ ಪೂರ್ತಿಯಾಗಿ ನನ್ನ ಸ್ಮೃತಿಯನ್ನು ಪರಮಧಾಮದಲ್ಲಿಟ್ಟು ಅನಾದಿ ಸ್ಥಿತಿಯಲ್ಲಿ ಇರ್ತೀನಿ, ಅನಾದಿ ಸ್ಮೃತಿಯಲ್ಲಿ ಇರ್ತೀನಿ.
ಅನಾದಿ ಸ್ವರೂಪದಲ್ಲೇ ಇರ್ತೀನಿ. ಎಷ್ಟೊತ್ತು ಬೇಕಾದರೂ ಅಲ್ಲಿರ್ತೀನಿ. ವ್ಯವಹಾರ ಇದೆ, ಕಾರ್ಯ ಇದೆ, ಕರ್ಮ ಇದೆ ಇಲ್ಲಿ ಎಂದಾಗ, ಅವಶ್ಯಕತೆ ಇದೆ ಅಂದಾಗ ಮಾತ್ರ ಆ ಸ್ಮೃತಿಯನ್ನು ತೆಗೆದು ಇಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಜೋಡಿಸಿ ಆತ್ಮಿಕ ಸ್ಮೃತಿಯಲ್ಲಿದ್ದು ಈ ಕಾರ್ಯ ವ್ಯವಹಾರಗಳನ್ನು, ಕಾರೋಬಾರಗಳನ್ನು ಮಾಡ್ತಿದ್ದೆ. ಎರಡೇ ನಾನು ಮಾಡ್ತಾ ಇರೋದು. ಒಂದು ಅಲ್ಲಿ, ಇಲ್ಲ ಇಲ್ಲಿ. ಇದು ಕರೆಕ್ಟ್ ಪರ್ಫೆಕ್ಟಾಗಿ ಮಮ್ಮರವರಿಗೆ ಮ್ಯಾಚ್ ಆಗುತ್ತೆ ಇವತ್ತು ಆತ್ಮಿಕ ಎಕ್ಸರ್ಸೈಸ್. ಇದು ಬಿಟ್ಟರೆ ನೋ ಆಪ್ಷನ್ಸ್. ಏನು ಮತ್ತೊಂದು ಮಾಡ್ತಾನೂ ಇಲ್ಲ, ಮತ್ತೊಂದು ಏನೂ ಇಲ್ಲ ಆಪ್ಷನ್ಸ್. ಸುಮ್ಮನೆ ಸಣ್ಣ ಮಕ್ಕಳ ಥರ ದೇವತೆ ಆಗು, ಪೂಜ್ಯ ಆಗು, ಬ್ರಾಹ್ಮಣ ಆಗು, ಫರಿಸ್ತಾಗಿದೆಲ್ಲ ಇಲ್ಲ. ಮಮ್ಮರವರು ಡೈರೆಕ್ಟ್. ಹೇಗೆ ಅರ್ಜುನ ಒಂದು ಪಕ್ಷಿಗೆ ಗುರಿ ಇಟ್ಟರೆ ಕಣ್ಣೆ ಕಾಣಿಸ್ತಿತ್ತು, ಹಾಗೆ ಮಮ್ಮರವರಿಗೆ ಅದು ಗುರಿ ಸ್ಪಷ್ಟವಾಗಿತ್ತು. ಈ ಯಥಾರ್ಥ ಅರಿವಾಗಿರುವ ಕಾರಣ ಒಂದು ಯಾವಾಗಲೂ ಅಲ್ಲೇ ಪರಮಧಾಮದಲ್ಲೇ ಇರುವಂಥ ಸುಖದ ಅನುಭವನ ಮಾಡ್ತಾ ಇದ್ರು. ಅದೇ ಅನುಭವದಲ್ಲಿ ಇರ್ತಾ ಇದ್ರು, ಡಿಟ್ಯಾಚ್ ಆಗಿರ್ತಾ ಇದ್ರು. ಕಾರ್ಯ ವ್ಯವಹಾರ ಕರ್ಮ ಅಂತ ಬಂದಾಗ ಆ ಸ್ಮೃತಿಯನ್ನು ತೆಗೆದು ಇಲ್ಲಿ ಇಟ್ಕೊತಿದ್ರು. ಇದನ್ನೇ ಬಾಬರವ್ರು ಹೇಳಿದ್ದು. ಯಾವಾಗ, ಹೇಗೆ, ಎಲ್ಲಿ. ಯಾವಾಗ ಇಲ್ಲಿಯೋ ಅಲ್ಲಿಯೋ, ಎಲ್ಲಿ ಅಂದಾಗ ಇಲ್ಲಿಯೋ ಅಲ್ಲಿಯೋ. ಹೇಗೆ, ಹೇಗೆ ಅಂದಾಗ ನೀನಿಲ್ಲಿ ಬೀಜರೂಪ ಆಗಿರ್ಬೋದು, ಕರ್ಮಾತೀತ ಆಗಿರ್ಬೋದು, ಸಾಕ್ಷಿ ಆಗಿರ್ಬೋದು, ಬಾಪ್ ಸಮಾನ ಆಗಿರ್ಬೋದು, ರಚಯಿತ ಆಗಿರ್ಬೋದು, ಮಾಸ್ಟರ್ ಭಗವಾನ್ ಆಗಿರ್ಬೋದು. ಹೇಗೆ ಬೇಕಾದರೂ ಇಲ್ಲಿ ಅನುಭವ ಮಾಡಬಹುದು ನೀವು. ಇಲ್ಲಿದ್ದಾಗ, ಅಲ್ಲಿದ್ದಾಗ ಒಂದೇ ಅನಾದಿ ಸ್ಥಿತಿ, ನಿರಾಕಾರ ಸ್ಥಿತಿ, ನಿಶ್ಚಿಂತ ಸ್ಥಿತಿ, ನಿಜಾನಂದ ಸ್ಥಿತಿ. ಆದರೆ ಇಲ್ಲಿದ್ದಾಗ ಬೀಜ ರೂಪದಲ್ಲಿರಬೇಕಾ, ನೀನು ಪ್ರಶಾಂತವಾಗಿ ಕೂತಿದ್ದೀನಿ, ಅಷ್ಟಾಗಿ ಕಾರ್ಯ ವ್ಯವಹಾರಗಳು ಏನೂ ಇಲ್ಲ, ಸುಮ್ಮನೆ ಯೋಗ ಮಾಡ್ತಾ ಇದ್ದೀನಿ ಅಂದಾಗ ಭ್ರುಕುಟಿಯ ಮಧ್ಯದಲ್ಲಿ ಬಂದು ಎಲ್ಲರಿಗೂ ಪ್ರಕಾಶವನ್ನು ನೀಡ್ತಾ ಇದ್ದೇನೆ. ಹೀಗೆ ಮರ್ಜ್ ಮಾಡಿಕೊಳ್ಬೋದು. ಬೀಜ ರೂಪದಲ್ಲಿ ಸ್ಥಿತನಾಗಿ ಎಲ್ಲರಿಗೂ ದೃಷ್ಟಿಯನ್ನು ಕೊಡ್ತಾ ಇದ್ದೇನೆ. ಹೀಗೆ ಮರ್ಜ್ ಮಾಡಿಕೊಳ್ಬೋದು. ಮಾಸ್ಟರ್ ರಚಯಿತನಾಗಿ ಎಲ್ಲ ಪ್ರಕೃತಿಗೆ ನಾನು ದೃಷ್ಟಿಯನ್ನು ಕೊಡ್ತಾ ಇದ್ದೇನೆ. ಹೀಗೆ ಮರ್ಜ್ ಮಾಡಿಕೊಳ್ಬೋದು. ನಾನು ಆತ್ಮ ಭ್ರೂ ಮಧ್ಯದಲ್ಲಿದ್ದು ಮಾಸ್ಟರ್ ರಚಯಿತನ, ಮಾಸ್ಟರ್ ಭಗವಾನ್, ಮಾಸ್ಟರ್ ಧಾತ, ಮಾಸ್ಟರ್ ಸಾಕ್ಷಿ ಆಗಿ ಕರ್ಮಾತೀತನಾಗಿ ನಾನು ಇಲ್ಲಿರ್ಬೋದು, ಇಲ್ಲ ಅಲ್ಲಿರ್ಬೋದು. ಹೇಗೆ ಅಂದರೆ ಹೀಗೆ. ಇಷ್ಟೆಲ್ಲ ಇದೆ. ಆತ್ಮ ಆಗಿ ನಾವು ಇಲ್ಲೆಲ್ಲ ಮಾಡೋದೇನೆಲ್ಲ ಇದೆಯೋ ಈಗ ಅದೆಲ್ಲವನ್ನು ಮಾಡಲಿಕ್ಕೆ ಇಲ್ಲಿದ್ದುಕೊಂಡು ಮಾಡಬೇಕಾದಂಥ ಅನಿವಾರ್ಯ ಇದ್ದಾಗ ಅದು ಹೇಗೆ ಅಂದರೆ ಯಾವ ಸ್ವರೂಪದ ಅವಶ್ಯಕತೆ ಇದೆ ನನಗೆ. ನಾನಾತ್ಮ ಮಾಸ್ಟರ್ ರಚಯಿತನಾಗಿರೋದಿದೆಯೋ, ಮಾಸ್ಟರ್ ಧಾತನಾಗೋದಿದೆಯೋ, ಅಥವಾ ಮಾಸ್ಟರ್ ಬೀಜರೂಪ ಆಗೋದಿದೆಯೋ, ಬಿಂದು ಸ್ವರೂಪನಾಗೋದಿದೆಯೋ, ಅದನ್ನು ನೋಡಿಕೊಂಡು ಸಮಯಕ್ಕೆ ತಕ್ಕಂತೆ ಹಾಗೆ ಇಲ್ಲಿ ಸ್ಮೃತಿ ಸ್ವರೂಪರಾಗಿದ್ದುಕೊಂಡು ಆ ಕಾರ್ಯವನ್ನು ಮಾಡೋದು. ಅದಕ್ಕೆ ಯಾವಾಗ, ಹೇಗೆ, ಎಲ್ಲಿ. ಇಲ್ಲಿನೋ ಅಲ್ಲಿನೋ. ಹೇಗೆ ಅಂದರೆ ಯಾವ ಸ್ವರೂಪದಲ್ಲಿ ನೀನು ಆತ್ಮ ಈ ಸಮಯದಲ್ಲಿ ನಿನ್ನ ಸಂಸ್ಕಾರದಿಂದ ನಿನ್ನ ಸ್ಮೃತಿಯಲ್ಲಿ ಇದ್ದುಕೊಂಡು ನೀನು ಸೇವೆಯನ್ನು ಮಾಡ್ತೀಯ. ಇಷ್ಟು ಮಾತ್ರ ಆತ್ಮಿಕ ಎಕ್ಸರ್ಸೈಸ್. ಇದರೊಳಗಡೆ ಮನಸ್ಸು ಇನ್ವಾಲ್ವ್ ಆಯಿತು, ಸಂಕಲ್ಪ ಇನ್ವಾಲ್ವ್ ಆಯಿತು, ಅಥವಾ ಪಾತ್ರ ಇನ್ವಾಲ್ವ್ ಆಯಿತು ಅಂದ್ರೆ ನೀವ್ಯಾರೂ ರುಹಾನಿ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಮೈಂಡ್ ಎಕ್ಸರ್ಸೈಸ್ ಮಾಡ್ತಾ ಇದ್ರಿ ಅಂತಷ್ಟೆ. ಇದಷ್ಟೇ ರಾಜಯೋಗ್. ಆತ್ಮ ಬಿಟ್ಟರೆ ಮತ್ತೆಲ್ಲೂ ಪಾತ್ರದ ಸೋಂಕಿರಬಾರ್ದು. ಅದಕ್ಕೆ ಬಲೆ ಈ ಸಂಗಮಯುಗದ ಕರ್ತವ್ಯಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಅಂತ ಅಂದ್ಕೊಂಡು ಕೆಲವೊಂದು ಸ್ವರೂಪಗಳಲ್ಲಿ ಬರಬೇಕು. ಬಿಟ್ಟರೆ ಉಳಿದದ್ದೆಲ್ಲ ಪಾತ್ರ ಸ್ವರೂಪದಲ್ಲಿ ಇರುವಂಥ ಅವಶ್ಯಕತೆ ನಮಗಿಲ್ಲ. ಅದೆಲ್ಲ ಮೈಂಡ್ ಗೇಮ್ ಅಷ್ಟೆ. ಇದು ಬಹಳ ಜನಗಳಿಗೆ ಅರ್ಥ ಆಗದೆ ಇರೋದ್ರಿಂದ ಸಂಕಲ್ಪ ಮಾಡೋದು, ಇಮ್ಯಾಜಿನ್ ಮಾಡ್ಕೊಳ್ಳೋದು, ಸ್ವರೂಪಗಳು ಬರೆಯೋದು, ಸುಮಾನಗಳು ಬರೆಯೋದು ಹೊರತು ಬರೆದು ಇಟ್ಟಿದ್ದಾರೆ. ಬಟ್ ಇಲ್ಲಿ ಹೆಂಗಿರಬೇಕು, ಇದು ಬಿಟ್ಟರೆ ಅಲ್ಲಿ ಹೆಂಗಿರಬೇಕು, ಇದು ಮಾತ್ರ ಆತ್ಮಿಕ ಎಕ್ಸರ್ಸೈಸ್ ಅನ್ನುವಂಥ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ರಾಜಯೋಗ ಅಂದ್ಕೊಂಡು ಬರೀ ಪಾತ್ರ ಯೋಗದಲ್ಲೇ ಇದ್ದಾರೆ, ಅವರು ಮಂತ್ರಯೋಗದಲ್ಲಿ ಇದ್ದಾರೆ, ಪ್ರಜಾಯೋಗದಲ್ಲಿದ್ದಾರೆ ಅಷ್ಟೆ. ಈ ಸತ್ಯವನ್ನು ತಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತಷ್ಟು ಬರೀ ಬೀಜ್ ಆತ್ಮ 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 ಆತ್ಮದ ಸ್ವರೂಪದಲ್ಲಿದ್ದು, ಆತ್ಮದ ಸಮಾನದಲ್ಲಿದ್ದು ನಾನು ಸ್ಮೃತಿ ಸ್ವರೂಪನಾಗಿರಬೇಕು. ಭೂಮಧ್ಯದಲ್ಲಿ ಒಂದು ಇಲ್ಲ ಟಕ್ ಅಂತ ಇಲ್ಲೇನು ನನಗೆ ಕಾರ್ಯ ಇಲ್ಲ. ಈಗ ಒಂದು 5 ನಿಮಿಷಕ್ಕಾಗಿ ಆದರೂ ಸರಿ, 1 ನಿಮಿಷಕ್ಕಾಗಿ ಆದರೂ ಸರಿ, ಇಲ್ಲಿ ಏನು ನನಗೆ ಅಂತ ಕೆಲಸ ಇಲ್ಲಂದ್ರೆ ಟಕ್ಕಂತ 1 ಸೆಕೆಂಡಲ್ಲಿ ಪರಮಧಾಮದಲ್ಲಿ ನಾನು ಸ್ಮೃತಿ ಸ್ವರೂಪನಾಗಿ ಅನಾದಿ ಸ್ಮೃತಿಯನ್ನು ಸ್ಥಿತ ಮಾಡಿಕೊಂಡು
ಅನುಭವಿಸುವುದು. ಈ ಎರಡು ಎಕ್ಸರ್ಸೈಸ್ ಮೇಲೆ ಹೋಗೋದು ಕೆಳಗೆ ಬರೋದು, ಮೇಲೆ ಹೋಗೋದು ಕೆಳಗೆ ಬರೋದು. ಇದೇ ಸ್ವದರ್ಶನ್ ಚಕ್ರ. ಆ್ಯಕ್ಚುಲಿ ಹಿಂಗೆ ತಿರುಗೋದಲ್ಲ ಸ್ವದರ್ಶನ್, ಇದು ಸ್ವದರ್ಶನ್. ಯುಗಗಳ ಸ್ವರೂಪಗಳು ತಿರುಗೋದಲ್ಲ. ನಾನು ಆತ್ಮ ಪರಮಧಾಮ ಟು ಬುರುಕುಟಿ, ಬುರುಕುಟಿ ಟು ಪರಮಧಾಮ, ಪರಮಧಾಮ ಟು ಬುರುಕುಟಿ, ಬುರುಕುಟಿ ಟು ಪರಮಧಾಮ. ಈ ಸ್ಮೃತಿಯನ್ನು ಓಡಾಡುತ್ತಲ್ಲ, ಇದು ನಿಜವಾದ ಸ್ವದರ್ಶನವಾಗಿದೆ. ಇದೇ ನಿಜವಾದ ಆತ್ಮಿಕ ಎಕ್ಸರ್ಸೈಸ್ ಆಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳೋಣ. ಇನ್ನು ಮುಂದಾದರೂ ಕೂಡ ಈ ಮನಸ್ಸಿನ ಎಕ್ಸರ್ಸೈಸ್ಗಳ ಬಗ್ಗೆ, ಬಾಡಿ ಎಕ್ಸರ್ಸೈಸ್ ಮಾಡಿ ಎಷ್ಟು ಬೇಕಷ್ಟು ಆರೋಗ್ಯಕ್ಕೆ, ಅದು ಬೇಡ ಅಂತಲ್ಲ, ಅದನ್ನೇ ಉಪ್ಪಿನಕಾಯಿ ಮಾಡ್ಕೊಳ್ಬೇಕು. ಅದನ್ನೇ ಊಟ ಮಾಡಿಕೊಂಡು ಬರೀ ಮನಸ್ಸು ದೇಹನೇ ಇಲ್ಲಿ ತನಕ ಕೊನೆ ಕ್ಷಣಕ್ಕೆ ಸುಟ್ಟು ಹೋಗೋದು, ಬೂದಿ ಆಗೋ ಸಮಯದಲ್ಲೂ ಕೂಡ ಶರೀರದ ಆರೋಗ್ಯಕ್ಕಾಗಿ ಹಿಂಗೆ ಹೇಳಿದ್ದಾರೆ ಅನ್ನೋರೇ, ಇದನ್ನು ತಿಂದ್ರೆ ಹಿಂಗಾಗತ್ತಂತೆ, ಅದನ್ನು ಕುಡಿದ್ರೆ ಹಂಗಾಗತ್ತಂತೆ, ಈ ಅಣ್ಣವ್ರು ಹಿಂಗೆ ಹೇಳಿದ್ದಾರೆ, ಎಷ್ಟು ವ್ಯರ್ಥ ಸಂಕಲ್ಪಗಳು ಮಾಡಿ ಎಷ್ಟು ದಿನ ಬದುಕೋದಿದೆ ಇದು. ಒಂದಷ್ಟು ಇಲ್ಲಿ ತನಕ ಹುಟ್ಟಿ ಬೆಳೆದ ಮೇಲೆ ನಮಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಶ್ರೀಮತದ ಪ್ರಕಾರ ಎಲ್ಲ ಇದ್ದೇ ಇದೆ. ಅಷ್ಟು ಮಾಡಿಕೊಂಡು ಲೈಟಾಗಿ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ, ಯಾರೂ ಬೇಡ ಅನ್ನಲ್ಲ. ಆದರೆ ಅದನ್ನೇ ಉಪ್ಪಿನಕಾಯಿ ಇಟ್ಕೋಬೇಕು. ಅದನ್ನು ಊಟದ ಥರ ಮಾಡಬೇಡಿ. 24 ಗಂಟೆ ಬಾಡಿ ಕಾನ್ಷಿಯಸ್ ಆಗಬೇಡಿ, ಮೈಂಡ್ ಕಾನ್ಷಿಯಸ್ ಆಗಬೇಡಿ, ಸೋಲ್ ಕಾನ್ಷಿಯಸ್ ಆಗಿದೆ. ಎದಕ್ಕೆ ಬೇಕಿದು? ಇದನ್ನೇ ನೀವು ಮಾಡಕ್ಕೆ, ಇದು ಸರಿಗಿಟ್ಕೊಂಡ್ರಲ್ಲ ಒಳ್ಳೆ ಅದು ಮಾಡೋಕ್ಕೆ, ನೀವು ಸರಿಗಿಟ್ಕೊಳ್ಳೋದ್ರಲ್ಲೇ ಸರಿ ಹೋಗುತ್ತೆ. ಇದನ್ನು ಮಾಡೋದೇ ಯಾವಾಗ? ನೀವು ಸರಿ ಇದ್ದಾಗೂ ಇಲ್ಲ, ನಿಮಗೆ ಸರಿ ಇಲ್ಲದೆ ಇದ್ದಾಗೂ ಇದ್ರದ್ದು ಚಿಂತೆ ಅಂದರೆ ಇದ್ರ ಚಿಂತೆ ಯಾರಿಗೆ ಐತಿ ನೋಡ್ರಿ. ಅದಕ್ಕೆ ಹೆಣ್ಣಿಗಾಗಿ ಸತ್ತದ್ದು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತದ್ದು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತದ್ದು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ರಾಮನಾಥ. ಮನಸ್ಸಿನ ಆರೋಗ್ಯ, ಸಂಬಂಧಗಳಿಗಾಗಿ, ಸಂಪತ್ತಿಗಾಗಿ, ಸಂಪಾದನೆಗಾಗಿ, ಶರೀರಕ್ಕಾಗಿ ಎಲ್ಲರೂ ಸಾಯ್ತಾ ಇದ್ದಾರೆ. ನೀವು ಇಲ್ಲಿ ಬಂದ ಮೇಲೂ ಇದನ್ನೇ ಮಾಡ್ತೀನಿ ಅನ್ನಂಗಿದ್ರೆ, ಮತ್ತು ಇದನ್ನು ನೀವು ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ನಿನಗಾಗಿ ಸತ್ತವರು ಯಾರು? ಸಾಯ್ಲಿ ಬಿಡು, ಸಾಯ್ಲಿ. ಆತ್ಮ ಏನಾಗೋದಿದೆ, ಆತ್ಮ ಹೋಗೋದು, ಈ ಶರೀರ ಬಿಡೋದ್ರೊಳಗಡೆನೆ ಆತ್ಮದ ಸ್ವರೂಪ ಗಟ್ಟಿ ಮಾಡ್ಕೊಳ್ಬೇಕು. ಇದಕ್ಕಾಗಿ ಸಾಯ್ರಿ, ಆತ್ಮಕ್ಕಾಗಿ ಸಾಯ್ರಿ. ಪರಮಾತ್ಮನಿಗೂ ಬೇಕಾಗಿಲ್ಲ ನಿಮಗೆ ಸಾವು, ಆತ್ಮಕ್ಕಾಗಿ ಸರೆಂಡರ್ ಆಗ್ರಿ. ಆತ್ಮದ ಕಡೆಗೆ ಗಮನ ಕೊಡ್ರಿ, ಬೀಜ ರೂಪದಲ್ಲಿ ಬನ್ನಿ, ಆತ್ಮ ಕಾನ್ಷಿಯಸ್ ಅಲ್ಲಿ ಇರಿ, ಅದನ್ನ ಅಭ್ಯಾಸ ಮಾಡಿ. ಅಂದರೆ ಇಲ್ಲಿ ಬಂದು ಮನಸ್ಸು ಹಂಗಿದೆ ಅಣ್ಣವ್ರೆ, ಸಂಕಲ್ಪ ಹಿಂಗಿದೆ ಅಣ್ಣವ್ರೆ, ಶ್ರೇಷ್ಠ ಸ್ವಮಾನ ಅಣ್ಣವ್ರೆ, ಶ್ರೇಷ್ಠ ಭಾವನೆ ಅಣ್ಣವ್ರೆ, ಇದನ್ನು ತಿಂದುಬಿಟ್ರೆ ಈ ಆರೋಗ್ಯ ಸರಿ ಹೋಗುತ್ತೆ, ಅದನ್ನು ತಿಂದುಬಿಟ್ರೆ ಆರೋಗ್ಯ ಸರಿ ಹೋಗುತ್ತೆ, ನಾನು ಬೆಳಗ್ಗೆ ಇದನ್ನು ಕುಡಿತೀನಿ ಅನ್ನೋರೆ, ರಾತ್ರಿ ಇದನ್ನು ಕುಡಿತೀನಿ ಅನ್ನೋರೆ, ಊಟ ಇಷ್ಟು ಮಾಡ್ತೀನಿ ಅನ್ನೋರೆ. ಈ ಲೌಕಿಕದ ಮಾತುಗಳಾಡಲಿಕ್ಕೆ ಇಂಥ ಜ್ಞಾನ ಮಾರ್ಗಕ್ಕೆ ಬರಬೇಕಾಗಿತ್ತು. ತುಂಬ ಬೇಜಾರಾಗುತ್ತೆ ನನಗೆ. ಇದು ತಪ್ಪು ಅಂತ ನಾನು ಹೇಳ್ತಿಲ್ಲ, 1% ಪಾಲಿಸಿ ಸಾಕಿದ್ದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಶರೀರದ ಬಗ್ಗೆ ಗ್ಯಾರಂಟಿ ಇಲ್ಲ, ಎಕ್ಸ್ಪೈರ್ ಆಗಿ ಹೋಗಿದೆ, ಇದಕ್ಕೆ ಎಷ್ಟು ಮಾಡಿದ್ರು ಅಷ್ಟೇ. ಈಗ ಲಿಮಿಟಾಗಿ ನಿಮ್ಮ ನಾಲಿಗೆ ಕಂಟ್ರೋಲ್ ಇದ್ದರೆ ಊಟ ತಾನೇ ಸರಿ ಹೋಗುತ್ತೆ. ಲೈಟಾಗಿ ಸ್ವಲ್ಪ ಕರ್ಮಣ ಸೇವೆ ಮಾಡಿದರೆ ಎಕ್ಸರ್ಸೈಸ್ ಬಂದೋಗುತ್ತೆ. ಆದರೆ ಮಾಡಬೇಕಾಗಿರೋದನ್ನು ಬಿಟ್ಟು ಮಾಡದೇ ಇರೋದ ಕಡೆ ವಿಸ್ತಾರದಲ್ಲಿ ನೀವು ನನಗೆ ಸ್ವಲ್ಪ ಕಾಲು ನೋವಿದೆ ಅಂದ ತಕ್ಷಣ ಆಯ್ತು ಚಲೋ ಅದನ್ನ ಹಿಡ್ಕೊಂಡು ಹೋಗೋದೆ, ಸ್ವಲ್ಪ ಸೊಂಟ ನೋಯಿತ್ತು ಅಂದ್ರೆ ಅದನ್ನ ಹಿಡ್ಕೊಂಡು ಹೋಗೋದೆ, ತಲೆ ನೋಯಿತ್ತು ಅಂದ್ರೆ ಅದನ್ನ ಹಿಡ್ಕೊಂಡು ಹೋಗೋದೆ. ಅವೆಲ್ಲ ಬೇಕಾದ್ದು ಬರಲಿ ರೀ, ಏನಾಗೋದಿದೆ ಆಗುತ್ತೆ, ಇದನ್ನು ನೋಡ್ಕೊಳ್ಳಿ ಫಸ್ಟ್. ಟೈಮ್ ಇಲ್ಲ ಇದಕ್ಕೆ ಕಲೆ ಬಿಡಿ, ಎದಕ್ಕೆ ಕಲೆ ಬಿದ್ದಾಗ ಇದಕ್ಕೆ ಹುಚ್ಚಿಡಿಸ್ಕೊಳ್ಳಿ ಸಾಕು. ಆತ್ಮದ ಹುಚ್ಚು ಎಲ್ಲಿಯ ತನಕ ನಿಮಗೆ ಹಿಡಿಯೋದಿಲ್ವೋ ಅಲ್ಲಿಯ ತನಕ ನೀವಿನ್ನೂ ರಾಜಯೋಗಿಗಳೇ ಅಲ್ಲ, ನೀವು ಜ್ಞಾನ ಮಾರ್ಗದಲ್ಲೇ ಇಲ್ಲ, ಸುಮ್ಮನೆ ವೇಷಧಾರಿಗಳಷ್ಟೇ. ಆತ್ಮದ ಹುಚ್ಚು, ಆತ್ಮದ ಸ್ಮೃತಿಯಲ್ಲಿ ಇರಲಿಕ್ಕೆ ಯಾವನು ಸದಾಕಾಲ ಪ್ರಯತ್ನ ಮಾಡ್ತಾನೆ, ಫೋಕಸ್ ಮಾಡ್ತಾನೆ, ಅದೇ ಚಿಂತನೆಯಲ್ಲಿ ಇರ್ತಾನೆ, ಅದರದ್ದೇ ಕೇಳ್ತಾನೆ, ಅದರದ್ದೇ ಹೇಳ್ತಾನೆ, ಅವನು ಮಾತ್ರ ರಾಜಯೋಗಿ. ಆತ್ಮ ಗೊತ್ತು ಅಷ್ಟೇ, ಬರೀ ಮನಸ್ಸಿನ ಬಗ್ಗೆ, ಸಂಬಂಧ ಬಗ್ಗೆ, ಸಂಪತ್ತಿನ ಬಗ್ಗೆ, ಮಕ್ಕಳ ಬಗ್ಗೆ, ಫ್ಯೂಚರ್ ಬಗ್ಗೆ, ಬಾಡಿ ಬಗ್ಗೆ, ಬದುಕಿನ ಬಗ್ಗೆ, ಸ್ಮಶಾನದಾಗ ನಿಂತುಕೊಂಡು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀರಿ ಅಂದರೆ ಯಮನ ಬಾಯಿ ಒಳಗಡೆ ಸಿಕ್ಕಾಕ್ಕೊಂಡು ಸಾವಿನ ಕೂಪದಲ್ಲಿ ಇದ್ದುಕೊಂಡು ಚಿತೆ ಮೇಲೆ ಮಲಗಿಕೊಂಡು ನನ್ನ ಬದುಕಿನ ಬಗ್ಗೆ ಕಟ್ಕೊಳ್ತೀನಿ ಕನಸು ಅಂದರೆ ಎಷ್ಟು ಅಸಹ್ಯವಾಗಿರುತ್ತೆ, ಎಷ್ಟು ಅಪಹಾಸ್ಯಕರವಾಗಿರುತ್ತೆ ಹೇಳಿ. ಕುಣಿಕೆಗೆ ನೇಣು ಹಾಕಿದರೆ ಎಳೆಯೋದಷ್ಟೇ ಯಾವಾಗ ಬೇಕಾದರೂ. ಇನ್ನು ಏನು ತಿಂದರೆ ಬದುಕ್ತೀನಿ ನಾನಂತ ಯೋಚನೆ ಮಾಡೋದು ಎಷ್ಟು ಅಸಹ್ಯನೋ ಹಾಗೆ ಇವಾಗ ಕುಣಿಕೆಗೆ ಹಗ್ಗ ಬಿದ್ದಾಗಿದೆ. ಯಾವತ್ತು ಸಂಗಮಯುಗದಲ್ಲಿ ಬಂದ್ವಿ ಅವತ್ತೇ ಬಿದ್ದೋಗಿದೆ ಇದಕ್ಕೆ. ಇನ್ನು ಎಳೆಯೋದಷ್ಟೇ ಇಟ್ಕೊಂಡಿದ್ದಾನೆ, ಅಷ್ಟರೊಳಗಡೆ ನೀನು ಇದನ್ನು ಮಾಡ್ಕೊಳಕ್ಕೆ ನೋಡು ಅಷ್ಟೇ. ನೀನು ಇದನ್ನೇ ಉಳಿಸ್ಕೊಂಡು ಬದುಕ್ತೀನಿ ಅನ್ನೋ ಥರ ಹೇಳಿದ್ರೆ ಹಿಂಗೆ ಹೇಳೋದು ಬಿಸಾಕ್ತಾರೆ, ಆಮೇಲೆ ಅದೂ ಇಲ್ಲ ಇದೂ ಇಲ್ಲ ಅಷ್ಟೇ ಆಗ್ತೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆದಷ್ಟು ವಿಸ್ತಾರದಲ್ಲಿ ಹೋಗಬೇಡಿ, ಆತ್ಮದ ಕಡೆ ಗಮನ ಕೊಡಿ. 1 ನಿಮಿಷ ಪರ್ಫೆಕ್ಟಾಗಿ 1 ನಿಮಿಷ ನಾನು ಹೇಳ್ತಾ ಇರೋದು ನಿಮಗೆ 1 ನಿಮಿಷದ ಆನಂದ ನೋಡಿ. ಆತ್ಮದ್ದು ಎಷ್ಟು ಮಜಾ ಇದೆ. 1 ಮಿನಿಟ್ ಅಷ್ಟೇ, 60 ಸೆಕೆಂಡ್, ಅದರ ಮೇಲೆ 1 ಸೆಕೆಂಡ್ ಕೂತ್ಕೋಬೇಡಿ. ಇಷ್ಟೇ ಮಾಡಿ, ಪರ್ಫೆಕ್ಟ್ ಮಾಡಿ. ಆತ್ಮ ಆಗಬೇಕು, ಸ್ಮೃತಿಯಲ್ಲಿ ಬರಬೇಕು, ಆತ್ಮ ಆನಂದ ಅನುಭವಿಸ್ಬೇಕು. ನೆಕ್ಸ್ಟ್ ಮಿನಿಟು ಪರಮಧಾಮದ ಸ್ಮೃತಿಯಲ್ಲಿ ಹೋಗಿ
ಸಮೋರ ಸ್ಮೃತಿಯಲ್ಲಿ ಇರಿ. ಆ ಪರಮಧಾಮದಲ್ಲಿ ಹೇಗಿದ್ದೆ ನಾನು ಅಂತ ಸುಮ್ಮನೆ ಇಮರ್ಜ್ ಮಾಡ್ಕೊಳ್ಳಿ. ಆತ್ಮದ ಅನಾದಿ ಸಂಸ್ಕಾರಲ್ಲಿ ಸಂಕಲ್ಪ ಅಂತ ನೀವು ಅನ್ಕೊಳ್ತೀರಿ. ಸಂಕಲ್ಪಕ್ಕೆ ಪರಮಧಾಮದ ಒಂದಿಷ್ಟು ಗೊತ್ತಿಲ್ಲ, ಬರೀ ಪಿಕ್ಚರ್ ಗೊತ್ತದಕ್ಕಷ್ಟೇ. ಆದರೆ ಸ್ವಾನುಭಾವ ಏನು ಅಂದರೆ ಆತ್ಮದ ಸಂಸ್ಕಾರದಲ್ಲಿದೆ. ಅದನ್ನು ಇಮರ್ಜ್ ಮಾಡಿಕೊಳ್ಬೇಕು ಅಂದರೆ ಈ ಸಂಸ್ಕಾರದ ಈ ಸಂಕಲ್ಪಗಳ ಒಂದಷ್ಟು ಘರ್ಷಣೆ ಕಡಿಮೆ ಆಗಬೇಕು, ವಿಚಾರಗಳ ಶಬ್ದ ಕಡಿಮೆ ಆಗಬೇಕು, ಸಂಕಲ್ಪ ಕಡಿಮೆ ಆಗಬೇಕು. ಆಳವಾದ ಏಕಾಗ್ರತೆಯಲ್ಲಿ ಹೋಗಿ ಸಂಕಲ್ಪಾತೀತ ಸ್ಥಿತಿಯನ್ನು ಮುಟ್ಟಿದಾಗ ಆತ್ಮ ಜಾಗೃತ ಆಗಿ ಆ ಅನಾದಿ ಸ್ವರೂಪವನ್ನು ಇಮರ್ಜ್ ಮಾಡಿಸುತ್ತೆ. ಸ್ವಲ್ಪ ಪ್ರಯತ್ನ ಪಡಿ. ಇಮ್ಯಾಜಿನೇಷನ್ನೇ ಹೋಗ್ಬಿಟ್ಟು ನಿಮಗೆ ನೀವೇ ಮೋಸ ಮಾಡಿಕೊಂಡು ಆತ್ಮ ಇಮರ್ಜ್ ಆಗೋಕ್ಕೆ ನೀವು ಚಾನ್ಸ್ ಕೊಟ್ಟಿಲ್ಲ, ತಿಳಿ ಆಗಕ್ಕೆ ನೀರು ಬಿಟ್ಟಿಲ್ಲ, ಕದಡ್ಕೊಂಡು ಕುಟ್ಕೊಂಡು ಮುಖ ಕಾಣಬೇಕು ಅಂದರೆ ಎಲ್ಲಿ ಕಾಣಿಸುತ್ತೆ ಹೇಳಿ? 1 ಗಂಟೆ 2 ಗಂಟೆ ಕೂತ್ಕೊಳ್ತಿರಲ್ಲ, ಕೂತ್ಕೊಳ್ಳಿ. ನಾನು ಹೇಳೋದು ಇಷ್ಟು ಬೇಡ, ಒಂದು ನಿಮಿಷ ಪರ್ಫೆಕ್ಟಾಗಿ ಸಂಕಲ್ಪ ಬೇಡ, ಶಬ್ದ ಬೇಡ, ಆಳವಾದ ಸ್ಮೃತಿಯಲ್ಲಿ ಹೋಗಿ 1 ನಿಮಿಷ ಸಂಕಲ್ಪಾತೀತ ಸ್ಥಿತಿ ಅಷ್ಟೆ. 1 ನಿಮಿಷ ಸಂಕಲ್ಪಾತೀತ ಸ್ಥಿತಿ. ಏನು ಗರಬಡದವ್ರು ಕುಂತಂಗೆ ಗೊತ್ತಿರ ಹಂಗೆ 1 ನಿಮಿಷ ಕೂತ್ಕೊಂಡು ನೋಡಿ, ಆ ಸುಖ ನೋಡಿ. ನೆಕ್ಸ್ಟ್ ಇನ್ನೊಂದು ಮಿನಿಟ್ ಮಾಡಿ. ನೀವು 5 ನಿಮಿಷ ಫ್ರೀ ಇದ್ದರೆ 4 ನಿಮಿಷ ಮಾಡಿ ಸಾಕು. 1 ನಿಮಿಷ ನೀವು ಎಲ್ಲ ಸರಿ ಮಾಡ್ಕೊಳ್ಳೋಕ್ಕೆ, ಸೆಟ್ ಮಾಡ್ಕೊಳ್ಳೋಕ್ಕೆ. 1 ನಿಮಿಷದ ಯೋಗದ ಅನುಭೂತಿ ಎಂಥ ಮಹತ್ತರ ಬದಲಾವಣೆಯನ್ನು ತರುತ್ತೆ ಅಂದರೆ ನೀವು ಪ್ರಾಕ್ಟಿಕಲ್ ಆಗಿ ಬನ್ನಿ, ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಿಮ್ಮ ಅನುಭವ ಹೇಳಿ. ಅಚ್ಚಾ. ಓಂ ಶಾಂತಿ. Om Shanti. Just 1 minute.